ಓಂ ಶ್ರೀಹರಿಂ ಪರಮಾನಂದಂ ಪದೇಕಾರಮೀಶ್ವರಂ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ ತಂ ನಮಾಮ್ಯಹಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೋ ವಂದೇ ಭಗವಂತೋ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾವು ನಿನ್ನೆ ಶ್ರೀಮದ್ ಆದ್ಯ ಜಗದ್ಗುರು ಶಂಕರಾಚಾರ್ಯರ ಮಹಿಮೆ ಮತ್ತು ಕಾರ್ಯವನ್ನು ಪ್ರಸ್ತಾಪ ಮಾಡಿ ಅವರಿಂದ ರಚಿತವಾದಂತಹ ಒಂದು ಪ್ರಕರಣ ಗ್ರಂಥ ವಿವೇಕ ಚೂಡಾಮಣಿ, ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿನ್ನೆ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ನಾವು ವಿಚಾರ ಮಾಡಿದಂತಹ ಶ್ಲೋಕವನ್ನು ಪುನಃ ಸಂಕ್ಷಿಪ್ತದಲ್ಲಿ ಅವಲೋಕನ ಮಾಡಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಜಂತೂನಾಂ ನರಜನ್ಮ ದುರ್ಲಭಂ ತತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವಂ ಅಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನಾ ಸಂಸ್ಥಿತಿ ಮುಕ್ತಿರ್ನೋ ಶತ ಜನ್ಮ ಕೋಟಿ ಸುಕೃತೈಃ ಪುಣ್ಯೈರ್ವಿನಾ ಲಭ್ಯತೆ ಅನ್ನುವಂತಹ ಒಂದು ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ವಿವೇಕ ಅನ್ನುವಂಥ ಒಂದು ಏನು ಸದ್ಗುಣ ಅದ ಮನುಷ್ಯರಲ್ಲಿ ಇರಬೇಕಂತ ಸದ್ಗುಣ, ಅದರ ಬಗ್ಗೆ ಹೇಳಿಕತ್ತಾರೆ. ವಿವೇಕದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ನಿನ್ನೆ ನೋಡಿದ್ದೆವು. ಒಂದು ಲೌಕಿಕ ವಿವೇಕ, ಮತ್ತೊಂದು ಪಾರಮಾರ್ಥಿಕ ವಿವೇಕ, ಅದಕ್ಕೆ ಆತ್ಮಾನಾತ್ಮ ವಿವೇಕ ಅಥವಾ ಸಾರಾಸಾರ ವಿವೇಕ ಅಂತಾರೆ. ಆತ್ಮ ಯಾವುದು, ಅನಾತ್ಮ ಯಾವುದು, ಅದನ್ನು ನಾವು ಸರಿಯಾಗಿ ಪರೀಕ್ಷಿಸಿ ಅರಿತುಕೊಂಡು ಸಾಧನಾ ಮಾರ್ಗದಲ್ಲಿ ನಾವು ಹೋಗಬೇಕು. ಅಥವಾ ನಮ್ಮ ಒಂದೇನು ಸಮಗ್ರವಾದ ಜೀವನ ಅದ, ಅದರಲ್ಲಿ ಆತ್ಮಾನಾತ್ಮ ವಿವೇಕಕ್ಕೆ ಬಹಳ ಮಹತ್ವದ ತಗೊಂಡು ನಾವು ನಿನ್ನೆ ನೋಡಿದ್ದೇವೆ. ಆತ್ಮಾನಾತ್ಮ ವಿವೇಕದಲ್ಲಿ ಪ್ರಥಮವಾದಂತಹ ಒಂದು ಹೆಜ್ಜೆ ಏನಪ್ಪ ಅಂತಂದ್ರೆ ಮನುಷ್ಯ ಜನ್ಮದ ಮಹತ್ವ ಏನು ಅಂತ ತಿಳ್ಕೊಳ್ಳೋದೇ ವಿವೇಕದ ಒಂದು ಪ್ರಥಮ ಹೆಜ್ಜೆ, ಒಂದು ಸ್ಟೆಪ್. ಮನುಷ್ಯ ಜನ್ಮದ ಮಹತ್ವವನ್ನು ತಿಳ್ಕೊಳ್ಳೋದೇ ಒಂದು ವಿವೇಕ. ಈ ದುರ್ಲಭವಾದ ಮನುಷ್ಯನನ್ನು ಬಂದ ಮೇಲೆ ಮುಂದೆ ಏನೇನು ಮಾಡುವುದು, ಪರಮಾನಂದ ಭಕ್ತಿ ಇತ್ಯಾದಿ ವಿಚಾರಗಳನ್ನು ಆಮೇಲೆ ಮಾಡಬಹುದು. ಮೊದಲು ಸಾಧಕರು ಅಥವಾ ಸಜ್ಜನರು ಮನುಷ್ಯ ಜನ್ಮದ ಮಹತ್ವ ಇರುವುದನ್ನು ತಿಳ್ಕೋಬೇಕು. ಅದನ್ನು ಬಹಳ ಸುಂದರವಾಗಿ ಆಚಾರ್ಯರು ಇಲ್ಲಿ ನಮ್ಮ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಜಂತೂನಾಂ ನರಜನ್ಮ ದುರ್ಲಭ, ನರಜನ್ಮ ದುರ್ಲಭದ. ಅದಾದ್ಮೇಲೆ ಆ ನರಜನ್ಮಕ್ಕೆ ಕೂಡ್ಕೊಂಡದ್ದು ಪೌರುಷ, ದೈಹಿಕ ಬಲ, ಮಾನಸಿಕ ಬಲ, ಅದಕ್ಕೆ ಮತ್ತು ಪಾವಿತ್ರ್ಯ, ಅದಕ್ಕೆ ಮತ್ತು ಮೇಲೆ ವಿದ್ವತ್ತು ಅಂದ್ರೆ ಶಾಸ್ತ್ರ, ಸಕಲ ಶಾಸ್ತ್ರ ವಿದ್ವತ್ತು, ಅದಕ್ಕೆ ಮತ್ತು ಮುಂದೆ ಆತ್ಮಾನಾತ್ಮ ವಿವೇಚನ, ಆ ಸಾಮರ್ಥ್ಯ ಇತ್ತಂದ್ರೆ ಅಂದ್ರೆ ಆತ್ಮ ಯಾವುದು ಅನಾತ್ಮ ಯಾವುದು ಒಂದು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇತ್ತಂದ್ರೆ ಅದನ್ನು ತಿಳ್ಕೊಂಡ ಮೇಲೆ ಇನ್ನೂ ಒಂದು ಗುಣಗಳನ್ನು ಹೇಳ್ತಾರೆ, ಬ್ರಹ್ಮಾನುಭವ. ಆತ್ಮಾನಾತ್ಮ ವಿವೇಕ ಗೊತ್ತಾಗ್ತಂತಂದ್ರೆ ನಮಗೆ ಬ್ರಹ್ಮಾನುಭವವನ್ನು ಕುಡಿಯುವ ಯೋಗ್ಯತೆ ಬರ್ತದೆ. ಅದಾದ ಮೇಲೆ ಅಖಂಡವಾಗಿ ಬ್ರಹ್ಮಸ್ಥಿತಿಯಲ್ಲಿ ಸದಾನಂದ ಪರಮಾನಂದ ಸ್ಥಿತಿಯಲ್ಲಿ ಇರುವಂತಹ ಒಂದು ಸೌಭಾಗ್ಯ. ಇದೆಲ್ಲ ಆದ ಮೇಲೆ ಮುಕ್ತಿ ಸಿಗ್ತದೆ. ಇದೆಲ್ಲ ಆದಮೇಲೆ ಮುಕ್ತಿ ಸಿಗ್ತದೆ, ಕೊನೆಯ ಘಟ್ಟ. ಇದೆಲ್ಲ ಇರುವಂತಹ ಮನುಷ್ಯ ಜನ್ಮ ಬಹಳ ದುರ್ಲಭ. ಎಷ್ಟು ದುರ್ಲಭ ಅಂತಂದ್ರೆ ಹೇಳ್ತಾರಂದ್ರೆ ಶತ ಜನ್ಮ ಕೋಟಿ ಸುಕೃತೈಹಿ. ಅನೇಕ 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 ಜನ್ಮಗಳಲ್ಲಿ, ಹಿಂದಿನ ಜನ್ಮಗಳಲ್ಲಿ ಕೃಪ ಮಾಡಿ ಪುಣ್ಯ ಮಾಡಿ 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 ಬಹಳ ಪುಣ್ಯ ಸಂಚಯ ಆದ ಮೇಲೆ ಮನುಷ್ಯ ಜನ್ಮ ಬಂದು ಮತ್ತು ಈ ದೇವರಿಗೆ ವರ್ಣಿಸಿದಂತಹ ವಿಶೇಷಣಗಳು ಅದಕ್ಕೂ ಕೂಡ್ಬೋತಾವ. ಆಮೇಲೆ ಮುಕ್ತಿ. ಇದು ಬಹಳ ದುರ್ಲಭ. ಅದಕ್ಕೆ ಉದಾಹರಣೆ ಸ್ವತಃ ಶಂಕರಾಚಾರ್ಯರೇ. ಶಂಕರಾಚಾರ್ಯರಂತಹ ಒಬ್ಬ ಮನುಷ್ಯ ಈ ಭೂಲೋಕದಲ್ಲಿ ಬರಬೇಕಂತಂದ್ರೆ ಅವರ ಪೂರ್ವಜರ ಸುಕೃತ
ಮತ್ತು ಅವರ ವೈಯಕ್ತಿಕ ಕುಟುಂಬನೇ ಕಾರಣ. ಬಹಳ ಪುಣ್ಯ ಸಂಚಯ ಆಗಿ ಆ ಮನುಷ್ಯನಲ್ಲಿ ಇವೆಲ್ಲ ಗುಣಗಳು ಕೂಡಿಕೊಂಡಾಗ ಒಬ್ಬ ಮಹಾಪುರುಷ, ಒಬ್ಬ ಶುದ್ಧ ಪುರುಷ ನಮಗೆ ಪ್ರಾಪ್ತ ಆಗ್ತಾನೆ. ಇದು ವಾಸ್ತವಿಕ ಸಂಗತಿ. ಅನೇಕ ಆಚಾರ್ಯರು, ಅನೇಕ ಸಂತರು ಇವರೆಲ್ಲರೂ ಈ ವರ್ಗಕ್ಕೆ ಸೇರ್ತಾರೆ. ಬಹಳ ದುರ್ಲಭವಾಗಿ ನಮಗವರು ಬರುತ್ತಾರೆ ಅನ್ನುವಂಥ ವಿಚಾರವನ್ನು ಇವರು ಇಲ್ಲಿ ವ್ಯಕ್ತ ಮಾಡ್ಯಾರ. ಶತಜನ್ಮ ಕೋಟಿ ಸುಕೃತೈ ಪುಣ್ಯರು ವಿನಾ ಲಭ್ಯತೆ. ಪುಣ್ಯ ಇಲ್ಲದ ಇಂಥ ಮನುಷ್ಯ ಈ ಭೂಲೋಕದಲ್ಲಿ ಸಿಗೋದಿಲ್ಲ. ಅದಕ್ಕೆ ಅಂತಹ ಮನುಷ್ಯನ ಸಂಗತಿ ಸಹಿತ ಅಷ್ಟೇ ದುರ್ಲಭ ಅದ. ಉಳಿದವರೆಲ್ಲ ಸಾಮಾನ್ಯ ಜನರು. ಸಾಮಾನ್ಯ ಜನರಿಗೆ ಇಂಥ ವ್ಯಕ್ತಿ ದೊರಕುವುದು ಮತ್ತಿಷ್ಟು ದುರ್ಲಭ ಅಂದ್ಕೊಂಡು ಅವರು ಇಲ್ಲಿ 1ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ವಿಚಾರದಲ್ಲಿ ಮುಕ್ತಿರ್ನೋ ಶತಜನ್ಮ ಕೋಟಿ ಸುಕೃತೈ ಪುಣ್ಯೈರ್ ವಿನಾ ಲಭ್ಯತೆ. ನಿನ್ನೆ ನಾವು ಮುಕ್ತಿ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತದಲ್ಲಿ ಚರ್ಚೆ ಮಾಡಿದೆವು. ಮುಕ್ತಿ ಅಂತಂದ್ರೆ ಸಂತರ ದೃಷ್ಟಿಯಲ್ಲಿ ಮರಣದ ನಂತರ ಏನು ಸಿಗ್ತದದು ಮುಕ್ತಿ ಅಲ್ಲ. ನಾವು ಅಂತಿರ್ತೀವಿ ನಮ್ಮ ವ್ಯವಹಾರ ಭಾಷೆ ಒಳಗೆ ಅವ್ರು ಮುಕ್ತರಾದ್ರು, ಮುಕ್ತಿ ಸಿಕ್ತು, ಕಾಯಿಗೆ ಪಿಂಡ ಮಾಡಿದ್ರು, ಮುಕ್ತರಾದ್ರು, ಹಂಗೆ ಹಿಂಗೆಲ್ಲ ನಾವು ಅಂತೀವಿ. ಅದು ಒಂದು ಲೌಕಿಕ ಮುಕ್ತಿ, ವ್ಯವಹಾರಿಕ ಮುಕ್ತಿ ಅಂತ ಅಂತೀವಿ ನಾವು. ಅಥವಾ ಇದೇನು ನಮ್ಮ ಒಂದು ದೇಹ ಹೊರಗಿರ್ತದೆ ಈ ಜನ್ಮದಾಗ ಅದರಿಂದ ಮುಕ್ತರಾದರು, ಅಥವಾ ಋಣದಿಂದ ಮುಕ್ತರಾದರು. ಯಾವ್ಯಾವ ಋಣ? ಅವರ ತಂದೆ ತಾಯಿ ಋಣ, ಪತ್ನಿಯ ಋಣ, ಮಿತ್ರರ ಋಣ, ಸಮಾಜದ ಋಣ. ಅದರಿಂದ ಅವರು ಮುಕ್ತಾದರು ಅಂತ ನಾವು ಅಂತೀವಿ. ಆ ಮುಕ್ತಿ ಬೇರೆ ಮತ್ತು ಪಾರಮಾರ್ಥಿಕ ದೃಷ್ಟಿಯಲ್ಲಿರುವಂತಹ ಮುಕ್ತಿ ಬೇರೆ. ನಿನ್ನೆ ನಾವು ಹೇಳಿದ್ದೇವೆ, ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಮುಕ್ತಿಯ ವ್ಯಾಖ್ಯಾ ಏನಂತಂದ್ರೆ ಮುಕ್ತಿರು ನೈಜ ಸುಖಾನುಭೂತಿ ರಮಲ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿ ಕ್ಷಣೋಕ್ಷಣಿ, ಯಾಚಿ ದೇಹಿ ಯಾಚಿ ಡೋಳ ಅಂತಾರಲ್ಲ. ಇದೇ ದೇಹದಲ್ಲಿ ಜೀವಂತಿರುವಾಗನ ನಾವೇನು ಆನಂದ ಮತ್ತು ಸಮಾಧಾನವನ್ನು ಅನುಭವಿಸುತ್ತೇವೆಯೋ ಅದೇ ಮುಕ್ತಿ. ಕ್ಷಣೋಕ್ಷಣಿ, ಈ ಕ್ಷಣದಲ್ಲಿಯೂ ಮುಕ್ತಿಯ ಅನುಭವವನ್ನು ಸಂತರು ಮಾಡ್ತಾರೆ ಮತ್ತು ಅದನ್ನ ಅವರು ಸಮಾಜಕ್ಕೆ ಬೋಧಿಸ್ತಾರೆ. ಏನಪ್ಪಾ ಅಂತಂದ್ರೆ ನೀವು ಸದಾ ಶಾಂತ ಮತ್ತು ಸಮಾಧಾನದಿಂದ ಇರಲಿಕ್ಕೆ ಕಲಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾವೆ. ಆ ಪ್ರಶ್ನೆಗೆ ಸಮಾಧಾನ ಏನಪ್ಪಾ ಅಂತಂದ್ರೆ ಸಂತರ ಜೀವನ ಮತ್ತು ಸಂತರ ಬೋಧ. ಉದಾಹರಣೆಗೆ ತುಕಾರಾಮ್ ಮಹಾರಾಜರ ಒಂದು ಸುಂದರವಾದಂತಹ ಪ್ರಾರ್ಥನೆ ಇದೆ. ಹೇ ಚಿದಾನ ದೇವ ದೇವ ತುಧಾ ವಿಸರನ ಭಾವ ಗುಣ ಗಾಯಿನ ಅವಡಿ ಹೇಚಿ ಮಾಜಿ ಸರ್ವ ಗೋಡಿ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇವಿ ಸದಾ ತುಕಾಮಣೆ ಗರ್ಭವಾಸಿ ಸುಖೇ ಘಾಲಾವೆಯ ಮಹಾಸಿ ಅಂತ ಕೊಟ್ಕೊಂಡ. ಅಂದ್ರೆ ನಮ್ದೇನು ಒಂದು ಪಾರಂಪರಿಕವಾದ ಮುಕ್ತಿಯ ವ್ಯಾಖ್ಯಾನ ಅದನ್ನ ಅವ್ರು ನಿರಾಕರಣೆ ಮಾಡ್ತಾರೆ. ಅಂತ ಮುಕ್ತಿ ನನಗೆ ಬೇಡ ಬೇಡ ಅಂತ. ವೈಕುಂಠದೊಳಗ ಒಂದು 1,00,000 ವರ್ಷ ಇರ್ಲಿಕ್ಕೆ ಸಿಗ್ತದೆ, ನಿನಗೆ ಕೈಲಾಸದಾಗ 1,00,000 ವರ್ಷ ಇರ್ಲಿಕ್ಕೆ ಸಿಗ್ತದ, ಹಿಂಗೇನೇನೋ ಪುರಾಣದೊಳಗೆಲ್ಲ ಬರೆದಿರ್ತಾರೆ. ಅದು ಸಾಯುಜ್ಯ ಮುಕ್ತಿ, ಸಾಮೀಪ್ಯ ಮುಕ್ತಿ ಅಂತ ಎಲ್ಲ ವರ್ಣಗಳು ಬರ್ತಾವ. ಅದನ್ನ ತುಕಾರಾಮ್ ಮಹಾರಾಜರು ಸಾರಾಸಗಟಾಗಿ ನಿರಾಕರಣೆ ಮಾಡ್ತಾರೆ. ಅಂತ ಮುಕ್ತಿ ನನಗೆ ಬೇಡ ಬೇಡ. ಆ ಮುಕ್ತಿಗಿಂತ ಪರಮ ಸುಖಕರವಾದಂತ ಮುಕ್ತಿ ಯಾವಪ್ಪ ಅಂತಂದ್ರೆ ಸಂತರ ಸಂಘ. ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇವಿ ಸದಾ. ಸಂತರ ಸಹವಾಸದಲ್ಲಿರುವಂತಹ ಆನಂದಕರವಾದಂತಹ ಇನ್ನೊಂದು ವಿಷಯನೇ ಇಲ್ಲ. ಬಟ್ ಅದನ್ನ ಅನುಭವ ಮಾಡ್ಲಿಕ್ಕೆ ನೀ ಏನು ಮಾಡಪ್ಪ ಅಂತಂದ್ರೆ ತುಕಾಮಣಿ ಗರ್ಭವಾಸಿ, ನನಗೆ ಮೇಲೆ ಜನ್ಮ ಕೊಡು, ಉದ್ದಾಮ ಕೊಡು, ನನಗೆ ಜನ್ಮ ಹೆಂಗಿರ್ಬೇಕಂತ ಜನ್ಮದು ಸುಖೇ ಗಾಲಾವೆಯ ಮಾಸಿ, ಗರ್ಭವಾಸದಲ್ಲಿ ನನ್ನ ಉದ್ದಾಮ ಹಾಕಿ ಕರೇನೋ ಸಂತರ ಸಂಘ ಕೊಡಬೇಕು. ಮತ್ತೆ ನಿನ್ನ ವಿಸ್ಮರಣೆ ಆಗಬಾರದು. ಸದಾ ನಿನ್ನ ಸ್ಮರಣೆ ಇರುವಂತಹ ಒಂದು ಜೀವನವನ್ನು ಪುನಃ ಪುನಃ ನನಗೆ ಕೊಡುವ ಅಂತ ಹೇಳ್ತಾರೆ. ಅದರ ಅರ್ಥ ಏನಪ್ಪ ಅಂತಂದ್ರೆ ಸಂತರ ಸಂಘದಲ್ಲಿ ಇದ್ದು ಯಾವತ್ತೂ ಪರಮಾತ್ಮನ ಸ್ಮರಣೆಯಲ್ಲಿ ಇರುವುದು, ಆತ್ಮಾನಾತ್ಮ ವಿವೇಕದಿಂದ ಇರುವುದು. ಅಂದ್ರೆ ಏನು? ಆತ್ಮದಲ್ಲಿ ನೆಲೆಸಿರುವುದು, ಆತ್ಮ ಪ್ರಜ್ಞೆಯಲ್ಲಿ ನೆಲೆಸಿರುವಂತಹ ಒಂದು ಏನೋ ಒಂದು ಸ್ಥಿತಿ ಅದ, ಅದನ್ನು ನನಗೆ ಕೊಡು. ಆ ಸ್ಥಿತಿ ಯಾವಾಗ ಬರ್ತದಂದ್ರೆ ಮನುಷ್ಯ ಜನ್ಮದಾಗ ಅಷ್ಟ ಬರ್ತದೆ. ಉಳಿದು ಯಾವ ಪ್ರಾಣಿಗಳಿಗೂ ಆ ಸೌಭಾಗ್ಯ ಇಲ್ಲ ಅಂದ್ಕೊಂಡು
ತಮ್ಮೆಲ್ಲರಿಗೂ ಕೊಡ್ತದೆ. ಅನೇಕ ಜಂತು ಪ್ರಾಣಿಗಳವ, ಆದ್ರೆ ಮನುಷ್ಯ ಜನ್ಮದ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಈ ಆತ್ಮ ಸುಖ, ಅದರ ಪ್ರಜ್ಞಾ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಿಗ್ತದೆ. ಮತ್ತು ಅದನ್ನ ಅನುಭವಿಸಲಿಕ್ಕೆ ಮನುಷ್ಯ ಜನ್ಮನೇ ಬೇಕು. ಇದನ್ನ ಯಾರು ತಿಳ್ಕೊಂಡಾರಂದ್ರೆ ಸಂತರು. ಅದಕ್ಕೊಂದು ಉದಾಹರಣೆ ಹೇಳಿದ್ರೆ ಈಗ ಸಂತ ತುಕಾರಾಮರು ಅವ್ರು ಯಾಕೆ ಹಿಂಗೆ ಪ್ರಾರ್ಥನಾ ಮಾಡ್ಯಾರ ಅಂತಂದ್ರೆ ಮನುಷ್ಯ ಜನ್ಮದ ಮಹತ್ವ ಅವರು ಕೊಡ್ತದೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಆನಂದವನ್ನು ಭವಿಸುವ ಸೌಭಾಗ್ಯದ ಅಂತ ತಿಳ್ಕೊಂಡು ಅವರು ಏಚಿದಾನ ದೇಗಾದೇವ ತುಧಾ ವಿಸರಣ ಭಾವ ಅಂತ ತಿಳ್ಕೊಂಡು ಬಿಡ್ಕೊಂತಾರೆ. ಈ ಉದಾಹರಣೆಗಳು ನಮಗೆ ಏನ್ ತಿಳಿತದಂತಂದ್ರೆ ಮನುಷ್ಯ ಜನ್ಮ ಬಹಳ ಮಹತ್ವದ್ದು. ಅನೇಕ ಸುಕೃತ ಬಹುತ ಸುಕೃತಾಂಚಿ ಜೋಡಿ ಮನೋನಿ ವಿಠಲಿ ಆವಡಿ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ. ಪರಮಾತ್ಮನಲ್ಲಿ ಅಭಿರುಚಿ ಉಂಟಾಗಲಿಕ್ಕೆ ನಮಗೆ ಅನೇಕ ಪೂರ್ವ ಜನ್ಮದ ಪುಣ್ಯ ಬೇಕಾಗ್ತದೆ. ಅದು ಯಾವಾಗ ಡಿಪಾಸಿಟ್ ಇರ್ಬೋದು ಹೋಗ್ತದೋ ಅದಕ್ಕೆ ಪ್ರಪೋರ್ಷನಲಿ ನಮಗ ಪರಮಾತ್ಮನ ಪ್ರೇಮ ಅದರ ಅರಿವು ಉಂಟಾಗ್ಕೋತ ಹೋಗ್ತದ, ಹೆಚ್ಚಿಗೆ ಹಾಕೋತ ಹೋಗ್ತದೆ. ಅದು ಎಲ್ಲ ಅವರವರ ಅನುಭವ, ಪ್ರತಿಯೊಂದು ಸಾಧಕರ ಅನುಭವ. ಒಬ್ಬರಿಗೆ ಕಮ್ಮಿ ಆನಂದ ಇರ್ತದ, ಒಬ್ಬರಿಗೆ ಹೆಚ್ಚಿಗೆ ಆನಂದ ಇರ್ತದ. ಯಾಕಂತಂದ್ರೆ ಅವರು ಪುಣ್ಯ ಎಷ್ಟು ಸಂಚಯ ಮಾಡಿರ್ತಾರೋ ಅಷ್ಟು ಪ್ರಮಾಣದೊಳಗೆ ಭಗವತ್ ಪ್ರೇಮ, ಭಗವಂತನ ಆನಂದ ಅವರಿಗೆ ಪ್ರಾಪ್ತ ಆಗ್ತಿರ್ತದ. ಅದಕ್ಕೆ ಸಂತರ ನಮಗೊಂದು ಸುಲಭವಾದಂತಹ ಒಂದು ಮಾರ್ಗವನ್ನು ಹೇಗೆ ಹೇಳ್ಯಾರ ಅಂತಂದ್ರೆ ನಿಮಗೆ ಯಾವಾಗ ಸಾಧ್ಯ ಅದನೋ ಸಂತರ ಸಂಘದೊಳಗೆ ಹೋಗ್ರಿ, ಬೇರೆ ಏನು ಮಾಡಬೇಡ್ರಿ. ಸುಮ್ಮನೆ ಒಂದು ಗುಡಿ ಕಾಣಿಸ್ತಿದ್ದೋ ಒಳಗೆ ಹೋಗಿ ಏಕೋಭಾವದಿಂದ ಒಂದು ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡ್ಕೊಡಿ. ಎಲ್ಲರಿಗೂ ಒಂದು ಪ್ರವಚನ ಬೆಳೆದಿತ್ತು, ಅಲ್ಲಿ ಹೋಗಿ ಕೂಡಿ ಕೀರ್ತನ ಪ್ರವಚನ ನಮಸ್ಮರಣೆ ನಡೆದಿರ್ತಾವ, ಭಗವತ್ ಸಂಕೀರ್ತನ ಒಂದು 5 ನಿಮಿಷ ಆದರೂ ಅಲ್ಲಿ ಹೋಗಿ ನಾವು ಕೂತೀವಿ ಅಂತಂದ್ರೆ ನಮ್ಮ ಪುಣ್ಯ ಸಂಚಯ ಹೆಚ್ಚಿಗೆ ಆಗ್ತದೆ. ಮತ್ತು ನಮಗೆ ಒಳ್ಳೆಯ ಪ್ರಚೋದನೆ ಸಿಕ್ಕು ಈ ಆತ್ಮಸ್ಥಿತಿಯಲ್ಲಿ ಇರಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ಯಾರ. ಇದು 1ನೇ ಶ್ಲೋಕದಲ್ಲಿ. ಈ ವಿವೇಕದ ಬಗ್ಗೆ ನಾವು ಮಾತಾಡಿದ್ದೀವಿ. ಆತ್ಮಾತ್ಮ ವಿವೇಕ ಇದು ಬಹಳ ಮಹತ್ವದ ನಾವು ತಿಳ್ಕೊಂಡಿದ್ದೀವಿ. ವ್ಯಾವಹಾರಿಕ ವಿವೇಕದ ಬಗ್ಗೆಯೂ ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ನಮ್ಮ ನಿತ್ಯ ಜೀವನದಲ್ಲಿ ನಾವು ವಿವೇಕದಿಂದ ವರ್ತಿಸಿದರೆ ನಮ್ಮ ಸುಖ ಸಿಗ್ತದೆ. ಸ್ವಚ್ಛ ಶುದ್ಧ ಬುದ್ಧ ವಿವೇಕ. ಮತ್ತೊಂದು ಉದಾಹರಣೆ, ಶುದ್ಧ ಯಾವುದು ಅಶುದ್ಧ ಯಾವುದು ಅದ್ರ ಬಗ್ಗೆ ವಿವೇಚನೆ ಇರಬೇಕು. ನಮ್ಮ ತಾಯಂದರು ಅಡಿಗೆ ಮನೆಯೊಳಗೆ ಕೆಲಸ ಮಾಡ್ತಿರ್ತಾರೆ. ಮಡಿ ಅಂತ ನಾವು ಅಂದಿರ್ತೀವಿ. ಮಡಿ ಅಂತಂದ್ರೆ ಏನು? ಶುದ್ಧತ. ಶುದ್ಧವಾದಂತ ಅಡಿಗೆ ಮಾಡಬೇಕು, ಸ್ವಚ್ಛ ಕೈಲೇ ಇರಬೇಕು, ಶುದ್ಧವಾದ ವಸ್ತುಗಳನ್ನು ನಾವು ಉಪಯೋಗಿಸಬೇಕು, ಸರಿಯಾಗಿ ಅಡಿಗೆ ಬೇಯಿಸಬೇಕು. ಅಡಿಗೆ ಮಾಡಿದ್ರೆ ಬಹಳ ತೆಗೆದಿಡಬಾರದು. ಜಂಡಿಗ ಇತ್ಯಾದಿ ಕೀಟಗಳು ಅನ್ನೋದಕ್ಕೆ ಇನ್ಫೆಕ್ಷನ್ ಮಾಡ್ತಾರೆ, ಎಲ್ಲ ನಮ್ಗೆ ಗೊತ್ತಿದೆ. ಇದ್ರ ಬಗ್ಗೆ ಒಂದು ಸರಿಯಾದ ಜಾಗೃತಿಯಿಂದ ಒಬ್ಬ ತಾಯಿ ಅಡಿಗೆ ಮನೆಯೊಳಗೆ ತನ್ನೆಲ್ಲ ವ್ಯವಹಾರ ಮಾಡಿರ್ತಂದ್ರೆ ಅಡಿಗೆ ಮನೆಯೊಳಗಿನ ವ್ಯವಹಾರದಾಗ ಈಗ ನಾವು ವಿವೇಕಿ ಅಂತೀವಿ. ಅಡಿಗೆ ಒಳಗೆ ಎಕ್ಸ್ಪರ್ಟ್ ಇದ್ದು ಶುದ್ಧಿ ಮತ್ತು ಮಡಿಯನ್ನು ಸರಿಯಾಗಿ ಪಾಲಿಸಲಿಲ್ಲ ಅಂದ್ರೆ ಅವಿವೇಕಿ ಅನಿಸ್ಕೋತಾರೆ. ಇನ್ನೊಂದು ವಿಷಯ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಜಾಗೃತಿ ಇರಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಮೊನ್ನೆ ಮಾಡಿದ ಚಪಾತಿನ ಊಟದಾಗ ಬಡಿಸಿದ್ರಂದ್ರೆ ಏನಾಗ್ತದೆ? ಅದ್ರೊಳಗೆ ಬ್ಯಾಕ್ಟೀರಿಯಾಗಳೆಲ್ಲ ನಿರ್ಮಾಣ ಆಗಿರ್ತಾವ, ತಂಗಳಾಗಿರ್ತದೆ. ತಂಗಳು ತಿನ್ನಬಾರ್ದು ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದೆ. ಅಜ್ಞಾನಿ ಕೆಡಿಸೋದ್ವಿ ಅಂತ ತಿಳ್ಕೊಂಡು ನಾನು ಚಪಾತಿ ಚಟ್ನಿ ಹಾಕೊಂಡು ಬಡದ್ರೆ ಬಟ್ಟಿ ಕೆಡ್ತದೆ, ಇನ್ಫೆಕ್ಷನ್ ಆಗ್ತದೆ, ಕಾಮಿ ಅಂತ ರೋಗ ಬರ್ತಾವ. ಇದಕ್ಕೆ ವಿವೇಕ ಅಂತಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದು ವ್ಯವಹಾರಿಕ ವಿವೇಕ. ಮತ್ತೊಂದು ಉದಾಹರಣೆಗಳನ್ನು ನಾನು ಹೇಳಿದ್ದೇನೆ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿಯ ವಿವೇಕ ಅದು ಪಾರಮಾರ್ಥಿಕ ವಿವೇಕ. ತುಕಾರಾಮ ಮಹಾರಾಜರ ಬಂದು ನಾವು ನೋಡಿದ್ದೀವಿ. ಏಚಿದಾನ ದೇಗಾದೇವ ವಿಸರಣ ಭಾವ ಅಂತಂದ್ರೆ ಏನು? ಇದು ಪಾರಮಾರ್ಥಿಕ ವಿವೇಕ. ಪರಮಾತ್ಮ ತತ್ವವೇ ನಮಗೆ ಆನಂದವನ್ನು ಕೊಡ್ತದೆ ಅನ್ನುವಂತಹ ನಮಗೆ ಏನು ಅರಿವದ ಅದು ಆತ್ಮ ವಿವೇಕ. ಪುರಂದರದಾಸರ ಇನ್ನೊಂದು ಒಂದು ಪದ ತಾವೆಲ್ಲರಿಗೂ ಹೋದರೆ ಮಾನವ ಜನ್ಮ ದೊಡ್ಡದು. ಈ ಆಚಾರ್ಯ ಹೇಳಲ್ಲ ಜಂತೂನ ನರ ಜನ್ಮ ದುರ್ಲಭಂ. ಅದನ್ನು ಕನ್ನಡದ ಪುರಂದರದಾಸರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಹೇಳಿ ಹುಚ್ಚಪ್ಪಗಡೆರ. ಕಣ್ಣು ಕೈಕಾಲು ಕಿವಿ ನಾಲಿಗೆ ತಿನ್ನಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವುದೇ ಅಂತ ಕೇಳ್ತಾರೆ.
ಹಣ್ಣು ಹಣ್ಣಿಗಾಗಿ ಹರಿಯ ನಾಮಾಮೃತವ ಉಣ್ಣದೆ ಉಪವಾಸ ಇರುವುದೇ ಕೋಡಿ ಅಂತ ನಮ್ಗೆ ಕೇಳ್ತಾರೆ ಅವರು. ಮಾನವ ಜನ್ಮ ದೊಡ್ಡದು. ಇದು ಎದರ ಸಲುವಾಗಿ ಮಾನವ ಜನ್ಮ ಅಂತಂದ್ರೆ ನಮ್ಮ ಸ್ವರೂಪದ ಅರಿವು ಮಾಡಿಕೊಂಡು ನಾವು ನಿಜವಾದ ನಮ್ಮ ಸ್ಥಿತಿ ಏನು, ಯಾರ ಆಧಾರದಿಂದ ನಮ್ಮ ಜೀವನ ನಡೆದದ ಅದನ್ನು ನಾವು ತಿಳ್ಕೋಬೇಕು. ಅಹಂಕಾರ ಪಡಬಾರದು. ನಾವು ಯಾವತ್ತೂ ಗ್ರಾಟಿಟ್ಯೂಡ್, ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಅಂತಂದ್ರೆ ಕೃತಜ್ಞತಾ ಭಾವ. ಕೃತಜ್ಞತಾ ಭಾವ ಅಂದ್ರೆ ಏನು? ನಮಗೆ ಯಾರೇ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು, ಫೇವರ್ ಏನೋ ಮಾಡಿದ್ರಂತಂದ್ರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಅಂತೀವಿ, ಮಿನಿ ಮಿನಿ ಥ್ಯಾಂಕ್ಸ್ ಅಂತೀವಿ, ಕೈ ಕುಲುಕ್ತೇವು. ಬಹಳ ಉಪಕಾರ ಮಾಡಿದ್ರಂತಂದ್ರೆ ಒಂದು ವರ್ಷ ಗಂಟೆ ಬಿಡ್ತೀವಿ, ಆಮೇಲೆ ಮರಿತೀವಿ. ಮನುಷ್ಯ ಸ್ವಭಾವ ಆಮೇಲೆ ಮರಿತೀವಿ ನಾವು. ಆಮೇಲೆ ಮತ್ತೆ ಅವಾಗ ಗಟ್ಟಿಯಾದಾಗ ಗೋಪ್ಸಿ ಹಿಡಿದು ಹಿಂಗೂ ಪರಿಸ್ಥಿತಿ ಬರ್ತದೆ. ಅದೇ ವ್ಯವಹಾರ ಮರವು ಎಲ್ಲವೂ ನೈಸರ್ಗಿಕವಾದದ್ದು. ಆದರೂ ಸಹಿತ ಕೃತಜ್ಞತಾ ಭಾವ ಒಂದು ಸದ್ಗುಣ. ಒಂದು ಸಣ್ಣ ವ್ಯವಹಾರ ಮಾಡಿದ್ರೆ ನಾವು ಇಷ್ಟು ಅವ್ರಿಗೆ ಕೃತಜ್ಞರಾಗಿರ್ತೀವಿ. ನಮ್ಮ ಮಿತ್ರರಿಗಾಗಲಿ, ಮಿತ್ರರು ಯಾರು ನಮ್ಮ ವ್ಯವಹಾರ ಮಾಡ್ಯಾರ ನಾವು ಎಷ್ಟು ಕೃತಜ್ಞರಿರ್ತೀವಿ. ಇನ್ನು ತಂದೆ ತಾಯಿಗಳಿಗೆ ನಾವೆಷ್ಟು ಕೃತಜ್ಞರಾಗಿರಬೇಕು ಅದನ್ನು ವಿಚಾರ ಮಾಡಬೇಕು. 9 ತಿಂಗಳ ಗರ್ಭದಲ್ಲಿ ಹೊತ್ತು ಪರಿಪೋಷ ಪಾಲನ ಪೋಷಣೆ ಮಾಡಿದಂತ ತಾಯಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು ಅದೆಲ್ಲ ನಮಗೆ ಅದರ ಅರಿವು ಅದೇನ ಕೈ ಅರಿವುದನ್ನ ಬರೀ ಅರಿವಿಟ್ಕೊಂಡು ಉಪಯೋಗಿಲ್ಲ, ಅದು ಅನುಷ್ಠಾನ ಆಗಬೇಕು. ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಅವರ ವೃದ್ಧಾಪ್ಯದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಜೀವನಕಾಲದಲ್ಲಿ ಅವರ ಸೇವಾ ಮಾಡಬೇಕು. ಅವರ ಅನುಕೂಲತೆಗಳನ್ನು ನಾವು ಮಾಡಿಕೊಳ್ಬೇಕು. ತಂದೆ ತಾಯಿಯ ಮನಸ್ಸನ್ನು ನೋಯಿಸಬಾರದು, ಅವರ ಸೇವಾ ಮಾಡಬೇಕು. ಇತ್ಯಾದಿ ಇತ್ಯಾದಿಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳ್ಯಾರ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಇತ್ಯಾದಿ ಇತ್ಯಾದಿ ನಮಗೆ ಅವ್ರು ಹೇಳ್ಯಾರ. ಇದನ್ನ ಕನ್ನಡದೊಳಗ ಮರಾಠಿ ಒಳಗ ಎಲ್ಲಾ ಸಂತರು ನಮ್ಮ ಉಪದೇಶ ಮಾಡ್ಯಾರ. ಗಳಬೇಡ, ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಇದಿರೋ ಅಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಇತ್ಯಾದಿ ಇತ್ಯಾದಿ ಉಪದೇಶ ಶರಣರು ಮಾಡ್ಯಾರ. ಇವೆಲ್ಲ ಏನಂತಂದ್ರೆ ನಮ್ಮ ವಿವೇಕವನ್ನು ಜಾಗೃತ ಮಾಡುವಂತಹ ಸಂದೇಶಗಳು, ಉಪದೇಶಗಳು. ಕಾಲ ಕಾಲಕ್ಕೆ ಅನೇಕ ಸಂತರು ಅವತಾರ ಮಾಡಿ ಈ ವಿವೇಕವನ್ನು ಜಾಗೃತ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅದರೊಳಗೆ ಮುಖ್ಯವಾದದ್ದು ಆತ್ಮವಿವೇಕ. ಆತ್ಮವಿವೇಕ ಅಂತಂದ್ರೆ ಇದೆ ಅತ್ಯಂತಿಕ ಕೃತಜ್ಞತಾ ಭಾವ. ಒಂದು ಮಿತ್ರರು ಏನು ಅನುಕೂಲತೆ ಮಾಡಿಕೊಂಡ್ರೆ ಕೃತಜ್ಞರಾಗಿರಬೇಕು. ತಂದೆ ತಾಯಿಗಳ ಉಪಕಾರ ಅಗಾಧವಾದದ್ದು, ಅದರ ಋಣ ತೀರಿಸಲಿಕ್ಕೆ ಬರೋಲ್ಲ. ಅಂತಹ ಉಪಕಾರ ಮಾಡಿರ್ತಾರೆ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಅದಕ್ಕೆ ತಕ್ಕಂತೆ ನಾವು ಅವರಿಗೆ ಸೇವಾ ಮಾಡಬೇಕು ಅಂತ. ಇನ್ನ ತಂದೆ ತಾಯಿಗಿಂತ ದೊಡ್ಡವರು ಪರಮಾತ್ಮ. ಈ ತಂದೆ ತಾಯಿಯನ್ನು ಹುಟ್ಟಿಸಿದವರು ಯಾರು? ಪರಮಾತ್ಮ. ನಮ್ಮ ಸಲುವಾಗಿ ಇಷ್ಟೆಲ್ಲ ಸೃಷ್ಟಿ ರಚನೆ ಮಾಡ್ಯಾರ. ನಮ್ಮ ಸಲುವಾಗಿ ಮಾಯಾ ಬಜಾರ್ ನಮ್ಗೆ ಚೆನ್ನಾಗಿ ಕೂತು ಸ್ವಲ್ಪ ಹಿಂಗೆ ಒಂದು ಏಕಾಂತದಾಗ ಕೂತು ವಿಚಾರ ಮಾಡ್ಲಿಕ್ಕೆ ಅಂತಂದ್ರೆ ಒಂಥರ ಹುಚ್ಚಿಡ್ದಂಗೆ ಆಗ್ತದೆ. ಇದೆಲ್ಲ ಏನಪ್ಪ, ಇಷ್ಟು ದೊಡ್ಡ ಜಗತ್ತು, ಅನೇಕ ಜೀವಿಗಳು, ಅನೇಕ ಪ್ರಾಣಿಗಳು, ಎಷ್ಟು ನಮೂನೆ ಕಾಲು ಕಡಿ, ಎಷ್ಟು ನಮೂನೆ ಪಲ್ಯಕಾಯಿ, ಅಂತ ವಿಶಾಲವಾದಂಥ ಆಕಾಶ, ಗಗನಗಳು, ಸೂರ್ಯ, ಚಂದ್ರ, ಗಾಳಿ, ನೀರು, ಮಳಿ, ಥಂಡಿ, ಬ್ಯಾಸಿಗೆ, ಇಷ್ಟೆಲ್ಲ ನಿಸರ್ಗದೊಳಗೆ ನಮ್ಮ ಸಲುವಾಗಿ ಭಗವಂತ ಉತ್ಪನ್ನ ಮಾಡಿ ಅದನ್ನ ನಮಗೆ ಕೊಟ್ಟಾನ ಅನ್ನುವಂಥ ಒಂದು ಅರಿವು ಬೇಕು. ನಾನಾ ಕಲಿಸಿದಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಕಾರ್ಪೊರೇಷನ್ ನೀರು ಬರ್ತಂದ್ರೆ ಒಂದು ಚಲೋ ಒಂದು ಒಳ್ಳೆ ಕಂಪ್ನಿ ಒಂದು ಬರೀ ಟ್ಯಾಪ್ ಹಾಕ್ಸಿದ್ರೆ ನೀರು ಒಂದು ಬರ್ಬೇಕಿಲ್ಲ. ಕಾರ್ಪೊರೇಷನ್ ನಾವು ನೀರು ಬಿಡ್ಬೇಕು. ಕಾರ್ಪೊರೇಷನ್ ನೀರು ಬಿಡ್ಬೇಕಂದ್ರೆ ಮಳಿ ಆಗ್ಬೇಕು, ಮಳಿ ಆದ ಡ್ಯಾಮ್ನಾಗ ನೀರು ಬರ್ಬೇಕು, ಆಮೇಲೆ ನಮ್ಗೆ ನೀರು ಬರ್ಬೋದು. ನಾವು ಉತ್ಪನ್ನ ಮಾಡಿದ್ದಲ್ಲದು ಒಂದು ಸಿಂಪಲ್ ಸಾದಾ ಒಂದು ವಿಚಾರ, ನೀರಿನ ವಿಚಾರ ನಾವು ತಗೊಳ್ಳೋಣ. ಎಲ್ಲ ಟ್ಯಾಂಕರ್ ಓಡಾಡ್ತಿರ್ತಾವ, ಫೋನ್ ಮಾಡ್ತೀವಿ, ಎಷ್ಟೋ ಕಷ್ಟಪಡ್ಲಿಕ್ಕಿರ್ತೀವಿ ನಾವು. ಆ ನೀರು ಎಲ್ಲಿಂದ ಬರ್ತದಂತ ಇಷ್ಟೇ ಸಾದಾ ವಿಚಾರ ಮಾಡಿದ್ರೆ ಭಗವಂತನ ಕೃಪೆಯಿಂದ ಆ ನೀರು ಬರ್ತದೆ. ಕಾಲ ಕಾಲಕ್ಕೆ ಮಳೆ ಅಂತಂದ್ರೆ ಎಲ್ಲ ಕಡೆ ನದಿಗಳು ಹರಿತಾವ, ಡ್ಯಾಮ್ನ ನೀರು ಬರ್ತಾವ, ಆಮೇಲೆ ನಮಗೆ ಸಿಗ್ತದ. ಆಮೇಲೆ ನಾವು ನಮ್ಮ ನೀರಡಿಕೆಯನ್ನು ನಿತ್ಯಪರಮವಾಗಿ ರಿಕ್ವೈರ್ಮೆಂಟ್ಸ್ ಇರ್ತಾವ, ನಮ್ಮ ಬೇಡಿಕೆಗಳನ್ನೆಲ್ಲ ನಾವು ತೀರಿಸ್ಕೋಬಹುದು. ಬರೇ ಒಂದು ನೀರಿನ ವಿಷಯ ಇದು. ಈ ನೀರಿನ ವಿಷಯ ಅನೇಕ ಧಾನ್ಯಗಳು, ಅನೇಕ ಕೈಪಲ್ಯಗಳು, ಹೂವುಗಳು, ಇವನ್ನೆಲ್ಲ ಯಾರು ನಿರ್ಮಾಣ ಮಾಡ್ತಾರೆ? ಇಲ್ರಿ ರೈತರು ಬೀಜ ಹಾಕಿದ ಕೂಡಲೇ ಬೆಳೆ ಬೆಳೀತದ್ರಿ, ಹಂಗಲ್ಲದು.
ಮಣ್ಣೊಳಗೆ ಬೀಜ ಹಾಕಿದ ಮೇಲೆ ಎಷ್ಟ ಗೊಬ್ಬರ ಹಾಕಲಿ, ಎಷ್ಟ ನೀರು ಹಾಕಲಿ, ಅದು ಭಗವತ್ ಕೃಪೆ. ಭಗವತ್ ಕೃಪೆ ಅಂತಂದ್ರೆ ಏನು ಒಂದು ಮೂಲ ಪ್ರಾಕೃತಿಕ ಶಕ್ತಿ ಅದನೋ ಅದರ ಕೃಪೆ ಇಲ್ಲದ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಭಗವತ್ ಕೃಪೆಯಿಂದನೇ ಅದು ಸಾಧ್ಯ. ಅದಕ್ಕೆ ಉಪನಿಷತ್ತಿನ ಒಂದು ವಾಕ್ಯ ಬರ್ತದೆ, ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ. ಭಗವಂತ ಸೃಷ್ಟಿ ಮಾಡಿ ಅದರೊಳಗೆ ಸತತವಾಗಿ ಪ್ರವೇಶ ಮಾಡಿ ಅಸ್ತಿತ್ವದೊಳಗೆದ್ದು ನಮ್ಮನ್ನೆಲ್ಲ ಪಾಲನ ಪೋಷಣೆ ಮಾಡ್ತಾನೆ. ಈ ವಾಕ್ಯ ಏನದ, ಇದು ಒಂದು ವಿವೇಕದ ವಾಕ್ಯನೇ. ಇದನ್ನು ನಾವು ತಿಳ್ಕೋಬೇಕು. ಇದಕ್ಕೆ ಆತ್ಮ ವಿವೇಕ ಅಂತ. ಎಲ್ಲ ಪ್ರಪಂಚದಲ್ಲಿ ಸಮಸ್ತ ಚರಾಚರದಲ್ಲಿ ಭಗವಂತನ ಅಸ್ತಿತ್ವದ ಮತ್ತು ಅವನ ಶಕ್ತಿಯಿಂದಲೇ ಇದೆಲ್ಲ ವ್ಯವಹಾರ ನಡೆದದ ಅನ್ನುವಂಥ ಒಂದು ವಿಚಾರವನ್ನು ನಾವು ಯಾವಾಗ ತಲೆಯೊಳಗೆ ಇಟ್ಕೋತೀವೋ ಅವಾಗ ನಮಗೆ ಶಾಂತಿ ಮತ್ತು ಸಮಾಧಾನ ಸಿಗುತ್ತದೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ಅತ್ಯಂತಿಕ ಆಶ್ರಯ. ಅತ್ಯಂತಿಕ ಆಶ್ರಯ ಅಂತಂದ್ರೆ ಕೊನೆಯ ಆಶ್ರಯ ಅಥವಾ ಚರಮ ಆಶ್ರಯ ಅನ್ನೋ ಒಂದು ಶಬ್ದ ಬರ್ತದೆ. ಅದರ ಅರ್ಥ ಏನಂತಂದ್ರೆ ನಮ್ಗೆ 1 ಲಕ್ಷ ರೂಪಾಯಿ ಕೊಟ್ಟು ಈ ಟ್ರಾವೆಲ್ ಟೂರ್ ಕಂಪ್ನಿ ಕೇಸರಿ ಟ್ರಾವೆಲ್ಸ್ ಅಂತದ 1 ಲಕ್ಷ ರೂಪಾಯಿ ಕೊಟ್ಟು ಬುಕಿಂಗ್ ಮಾಡಿ 2 ತಿಂಗಳೆಲ್ಲ ಕಡೆ ವರ್ಲ್ಡ್ ಟೂರ್ ಮಾಡ್ತೀವಿ. ಖರೆ ಪ್ರತಿ ದಿವಸ ನನಗೆ ಏನ್ ನೆನಪಾಗ್ತಿರ್ತದೆ, ನಮ್ಮ ಮನೆ, ನಮ್ದೇನು ದಿನದ ಹಾಸಿಗೆ ಅದೇ ನೆನಪಾಗ್ತಿರ್ತದೆ. ಇಲ್ಲ ಅಂತ ಅಲ್ಲಿ ಆಗೋದೇ ಇಲ್ಲ. ಅವಾಗ ನೆನಪಾಗತ್ತದ. ನಮ್ಗೆ ಎಷ್ಟ ರೊಕ್ಕ ಕೊಟ್ಟು ಬಿಟ್ಟರು ಸಹಿತ ನಮ್ಮ ಕೊನೆಯ ಆಶ್ರಯ ಯಾವುದು? ನಮ್ಮ ಮನೆ. ಅದಕ್ಕೆ ದಾಸರಂತ ಹಾಡ್ಯಾರ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ನಮ್ಮ ಮನೆ ಅನ್ನೋದು ಏನಿರ್ತಲ್ಲ, ಉದಾಹರಣೆ ಹೇಳ್ತಾನೆ ವ್ಯವಹಾರಿಕವಾಗಿ ನಮ್ಮ ಮನೆ ಅಂತ ಒಂದು ಏನಿರ್ತದಲ್ಲ ಅದು ನಮ್ಮ ಆಶ್ರಯ. ಯಾಕಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಅದ. ಅದ್ರ ಒಳಗೆ ಹೋಗುವುದು ಕೊಡುವುದು ಸ್ವಾತಂತ್ರ್ಯ ನನಗದು. ಯಾರು ಕೊಡುವುದಲ್ಲಿ ಸ್ವತಂತ್ರ ಇರ್ತೇನೆ. ಬೇಕಾದ್ರೆ ಕೂಡ್ತೀನಿ, ಬೇಕಾದ್ರೆ ಹೇಳ್ತೀನಿ, ಬೇಕಾದ್ರೆ ಹಾಕೊಂಡು ಮಲ್ಕೋತೀನಿ. ಆ ಸ್ವಾತಂತ್ರ್ಯ ನನಗೆ ಅದು ನಮ್ಮ ಮನೆ ಅನ್ನುವಂಥದ್ದು ಏನದಲ್ಲ ಅದು ಕೊನೆಯ ಆಶ್ರಯ. ನಾವು ಎಲ್ಲೋ ಒಂದು ಸಂಚಾರಕ್ಕೆ ಹೋದಾಗ ನಮ್ಮ ತಲೆಯೊಳಗೆ ಒಂದು ಫಿಕ್ಸ್ ಇರ್ತದೆ. ಏನು ಕಡಿಗಿನ ಗ್ಯಾರಂಟಿ ನಮ್ಮ ಮನೆಗೆ ಹೋಗೋದದ. ಇದು ತಲೆಯಾಗ ಇಟ್ಕೊಂಡು ನಾನು ತಿಳ್ಕೊಂಡು ನಾನು ಓಡಾಡ್ತಿರ್ತೀನಿ. ಒಂದು ಸಮಾಧಾನದಿಂದ ಯಾಕೆ ಓಡಾಡ್ತೀನಿ? ನಮ್ಮ ತಲೆಯಾಗ ಒಂದು ಗ್ಯಾರಂಟಿ ಇರ್ತದೆ, ನಮ್ಮ ಮನೆ ಅನ್ನೋದಪ್ಪ. ನಾವು ಹೊರಗೆ ಎಷ್ಟೋ ಓಡಾಡಿ ಬ್ಯಾಸರಾಗಿ ಜನ್ಮಾದ್ರೂ ಸಹಿತ ಕಡಿಗೆ ನಾ ಒಂದು ರಿಕ್ಷಾ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ, ಆರಾಮ್ ಮಾಡ್ಕೋತೀನಿ. ಇಷ್ಟು ನಮ್ಮ ತಲೆಯೊಳಗೆ ಇದೆ. ಆ ಭರವಸೆ ಅದ ಅಂತ ತಿಳ್ಕೊಂಡು ನಾನು ಇಷ್ಟೆಲ್ಲ ಓಡಾಡ್ತಿರ್ತೀನಿ. ಅದ ನೀವು ಬೇರೆ ಊರಾಗ ಹೋಗ್ರಿ, ಎಲ್ಲಿಯೂ ನಿಮ್ಗೆ ಆಶ್ರಯ ಇರೋದಿಲ್ಲ ಅಂತ ತಿಳ್ಕೊರಿ. ಯಾವ ಊರಿಗೆ ಹೋಗಿರಿ, ಯಾರೋ ಗ್ರೂಪ್ನವರೆಲ್ಲ ಎಲ್ಲ ಹೋಟೆಲ್ಗಳು ಬಂದು ಕರ್ಫ್ಯೂ ಅದ ತಿಳ್ಕೊರಿ. ಯಾವ ಊರಿಗೆ ಹೋಗಿರಿ, ಒಂದು ಯಾವ ದಂಗೆ ಕರ್ಫ್ಯೂ ಹಾಕಿಬಿಟ್ಟಾರ. ನೀವು ಹೋಗಿ ಬಸ್ ಸ್ಟ್ಯಾಂಡ್ನಾಗ ಇಳಿದಿರಿ, ಎಲ್ಲೋ ಹೋಗ್ಬೇಕಾಗ್ಯದ. ಎಲ್ಲ ಕಡೆ ಸಂಚಾರ ಮಾಡ, ರಿಕ್ಷಾ ಇಲ್ಲ, ಏನು ಸೌಕರ್ಯ ಇಲ್ಲ, ಏನಿಲ್ಲ. ರೊಕ್ಕವಾಗಿ ಬೇಕಾದಷ್ಟು ATM ಕಾರ್ಡ್ ಅದ, ಎಲ್ಲ ಅದ. ಖರೆ ಆಶ್ರಯ ಇಲ್ಲ. ಅಂತ ಪರಿಸ್ಥಿತಿ ಒಳಗೆ ಏನಾಗ್ತದೆ ನಮಗೆ? ಕಂಗಾಲಾಗಿ ಹೋಗ್ತೀವಿ ನಾವು. ಎಲ್ಲಿ ಕೂಡ್ಲಿ, ಎಲ್ಲಿ ಮಲ್ಕೊಳ್ಳಿ, ಹಿಂಗೆ ಒಂದು ಉದಾಹರಣೆ ಅದ. ನಮ್ಮೂರಾಗ ಇರ್ತೀವಿ ಅಂತಂದ್ರೆ ಸಮೀಪ ರಿಕ್ಷಾ ಮಾಡ್ಕೊಂಡು ನಮಗೆ ಹೋಗ್ತೀನಿ ಅಂತ ಭರವಸೆ ಇರ್ತದೆ. ಸ್ಕೂಟರ್ ನಮ್ಮದು ಮನೆಗೆ ಹೋಗ್ತೀವಿ. ಈ ಭರವಸೆ ಅಂತ ಏನಲ್ಲ, ಇದು ಬಹಳ ಮುಖ್ಯ ನಮ್ಮ ಜೀವನಕ್ಕೆ. ಅತ್ಯಂತಿಕ ಭರವಸೆ ಅಂತಂದದ ಸಂತರು ಅದರ ಮೇಲೆ ಅದರ ಆಶ್ರಯವನ್ನು ಪಡೆದಿರ್ತಾರೆ. ಜಗತ್ನ್ಯಾಗ ಏನಿಲ್ಲ ಅಂತಂದ್ರು ಭಗವಂತ ನಿನ್ನ ಆಶ್ರಯ ಯಾವತ್ತೂ ಅದನ್ನ ತಿಳ್ಕೊಂಡಿರ್ತಾರ. ಅವರು ಸರಿಯಾಗಿ ಗಟ್ಟಿ ತಿಳ್ಕೊಂಡಿರ್ತಾರೆ. ನಾವು ಗಟ್ಟಿ ತಿಳ್ಕೊಂಡಿಲ್ಲ. ತಲ್ಲಡೆ ಸರಿವು ಕಂಡು ಕಂಡ ತಾವು ಮನವೇ ಅಂದುಕೊಂಡು ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಗಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ಹುಟ್ಟಿಸಿದ ದೇವತಾ ಹುಲ್ಲನ್ನು ಮೇಯಿಸ್ತಾನೆ ಮುಂದೆ ಕೇಳ್ತಾರ. ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತಾರ ಅವರು. ಭಗವಂತ ನನ್ನ ಸಲಹುತ್ತಾನ ಅನ್ನುವಂತ ಒಂದು ಭರವಸೆ ಪರಿಪೂರ್ಣವಾಗಿ ಅವರ ಅಂತರಂಗದೊಳಗೆ ಇರ್ತದೆ. ನಮಗದಿಲ್ಲ. ಇದೇ ನಮ್ಮ ಮತ್ತು ಸಂತಗಳ ವರ್ಗ. ಇದು ನಾವು ಅವಿವೇಕಿಗಳು. ಬರೀ ಮ್ಯಾಗ ಅಂತೀವಿ, ದೇವ್ರನ್ನ ಭರೋಸಾ ಮಾಡಿ ಇರ್ತೀವಿ.
ಏನ್ ಮಾಡಿಸ್ತಾನ ಬಾಯಿಲೆ ಅಂತಿರ್ತೀವಿ, ಬರೀ ಮನಸ್ಸಿನಾಗ ಯಾವತ್ತೂ ಒಂದು ಸಂಶಯ ಭಯ ಇದ್ದೇ ಇರ್ತದ ನಮಗೆ. ಸಂತರದ ಹಂಗಲ್ಲ, ಯಾವತ್ತೂ ಸಮಾಧಾನದಿಂದ ಇರ್ತಾರೆ. ಅವ್ರು ಸಮಾಧಾನದಿಂದ ಇರ್ಲಿಕ್ಕೆ ಕಾರಣ ಏನಂದ್ರೆ ಭಗವಂತನ ಮೇಲೆ ಅವರು ಪೂರ್ಣ ಭರವಸೆ ಇರ್ತದೆ. ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ. ವಿವೇಕವನ್ನು ಕೆಡಿಸುವಂತಹ ಒಂದು ಹುಳ ಯಾವಂತಂದ್ರೆ ಸಂಶಯ. ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ಯಾರ. ಯಾವಾಗ ನಾವು ಸಂಶಯವನ್ನು ಬಳಸ್ತೀವೋ ಅವಾಗ ನಮ್ಮ ಶಾಂತಿ ಸಮಾಧಾನ ಭಂಗ ಆಗಿಬಿಡ್ತಾವ ಅಂತ ವಿಷ್ಣು ಸಹಸ್ರನಾಮ ಒಂದು ಸಣ್ಣ ಪದ ಬರ್ತದೆ, ಸತ್ಕೀರ್ತಿ ಚಿನ್ನ ಸಂಶಯ. ಭಗವಂತನ ನಾಮಸ್ಮರಣ ಮಾಡುವುದರಿಂದ ಸತ್ಕೀರ್ತಿ, ಭಗವಂತನ ಕೀರ್ತನೆ, ಅವನ ಮಹಿಮೆಯ ಗುಣಗಾನ ಮಾಡುವುದರಿಂದ ಏನಾಗ್ತದೆ, ಸಂಶಯಗಳು ಚೆನ್ನಾಗಿ ಹೋಗ್ತಾವ ಅಂದ್ಕೊಂಡಿರ್ತ. ಸತ್ಕೀರ್ತಿ ಚಿನ್ನ ಸಂಶಯ ಉಪದೇಶ ಬಂದ್ಬಿಡ್ತಾರೆ. ಅದು ವಿವೇಕನೇ. ವಿಷ್ಣು ಸಹಸ್ರನಾಮ ಮುಂದೆ ಈ ಪದಪಂಕ್ತಿ ಮೇಲೆ ನಮಗೊಂದು ಏನೇನು ದೃಷ್ಟಿ ಬಿದ್ದು ನಮ್ಮ ಅಂತರಂಗದಾಗ ಇಳಿತಂತಂದ್ರೆ ಎಷ್ಟು ಸಮಾಧಾನ ಆಗ್ತದೆ ನಮಗೆ. ಭಗವಂತನ ಸತ್ಕೀರ್ತಿಯನ್ನು ಮಾಡೋದ್ರಿಂದ ನಮ್ಮ ಸಂಶಯಗಳು ನಿವಾರಣೆ ಆಗ್ತಾವ ಅನ್ನುವಂಥ ಒಂದು ಉಪದೇಶ. ಇವೆಲ್ಲ ಸಾಹಿತ್ಯ, ಸಂತ ಸಾಹಿತ್ಯನಾಗ ನಮಗೆ ಪದೇ 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 ಕಾಣಿಸ್ಕೋತಾವ. ಅದಕ್ಕೆ ತುಕಾರಾಮ್ ಮಹಾರಾಜರು ಕೇಳ್ಕೊಂಡಾರ, ಸಂತ ಸಂಘ ದೇಯಿಸದ. ಸಂತ ಸಂಘ ದೇಯಿಸದ ಅಂತಂದ್ರೆ ಕೊಳ್ಳಾಗ ತಂಬುರಿ ಕಟ್ಕೊಂಡು ಕುಣಿತಿರ್ತಾರೆ, ಬರೀ ಅವರಷ್ಟೇ ಸಂತರಲ್ಲ. ಪುಸ್ತಕಗಳು, ಯೂಟ್ಯೂಬ್ನಾಗ ಇರುವಂತಹ ಪ್ರವಚನಗಳು, ಪೇಪರ್ನಾಗ ಬರುವಂತಹ ಲೇಖನಗಳು, ಒಳ್ಳೆಯ ಸಜ್ಜನ ಮಿತ್ರನ ಒಂದು ಸಂಭಾಷಣೆ, ಇವೆಲ್ಲ ಸತ್ಸಂಗನಾಗ ಬರ್ತಾವ. ಒಂದ್ ಯಾವುದೋ ಗುಡಿಗೆ ಹೋಗ್ತೀವಿ, ಅಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಪಾಠಕ್ಕೆ ಬರ್ದಿರ್ತಾರೆ. ಒಂದು 5 ಮಿನಿಟ್ ಕಣ್ಣು ಹಾಯಿಸಿದ್ರೆ ಅವೆಲ್ಲ ನಮ್ಗೆ ಕಾಣಿಸ್ತಾವ. ಇದು ಸತ್ಸಂಗನೇ. ಸತ್ಸಂಗನೇ ಖರೆ, ಅದ್ರ ಕಡೆ ನೋಡು ದೃಷ್ಟಿ ಬೇಕು ನಮಗೆ. ಅದ್ರ ಕಡೆ ನೋಡು ದೃಷ್ಟಿ ಬೇಕಲ್ಲ. ನಾವು ಅಲ್ಲಿ ಗುಡಿಗೆ ಹೋಗ್ಬಿಡ್ಲೆ ದೇವ್ರಿಗೆ 1 ರೂಪಾಯಿ ಹಾಕಿಯೋ 10 ರೂಪಾಯಿ ಹಾಕಿಯೋ, ಹೋದ್ವಾರ ನಾನು 50 ರೂಪಾಯಿ ಹಾಕಿದ್ದೆ, ಇನ್ನು ಮುಂದಿನ ವಾರ ಮತ್ತೆ ಕಾರಣಿಲ್ಲ ಅಂದ್ಕೊಂಡು 1 ರೂಪಾಯಿ ತಿಂದ್ಕೊಡ್ತೀವಿ, ಒಂದು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಲ್ಲಿ ಏನು ಬರೋದು ವಚನಗಳು ಬಂದು ಓದ್ಲಿಲ್ಲ, ಹಂಗೆ ಬಂದ್ಬಿಡ್ತೀವಿ. ಇದು ಅವಿವೇಕ. ಗುಡಿ ಒಳಗೆ ಹೋದ ಮೇಲೆ ಭಗವಂತನ ಸನ್ನಿಧಿ ಒಳಗೆ ಭಗವತ್ ವಿಚಾರಗಳನ್ನ ಮಾಡಬೇಕು ಅನ್ನುವಂಥ ವಿವೇಕ, ಅದನ್ನು ನಾವು ಪಾಲಿಸಬೇಕು. ಹಿಂಗೆ ತುಕಾರಾಮ್ ಮಹಾರಾಜರು ಬೇಡಿದ್ದೇನು, ಸಂತ ಸಂಘ ದೇಹಿಸದ. ಏನಕ್ಕೇನೋ ಪ್ರಕಾರೇಣ ಸಂತರ ಸಹವಾಸ ನಮ್ಗೆ ದೊರಕಲಿ ಎಂದು ಹೇಳ್ತಾರೆ. ಅದಕ್ಕೆ ಇವೆಲ್ಲ ದಾಸರು ಶರಣರು ಮಾಡಿದಂತಹ ಏನು ಸಾಹಿತ್ಯದ ಅದು ನಮ್ಮ ದೃಷ್ಟಿಗೂ ಬಂತು ಅನ್ನೋದ್ರ ಭಗವತ್ ಕೃಪೆಯಿಂದ ನಮ್ಮ ಸಂತ ಸಂಘ ಆಗದ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಉನ್ನದೆ ಉಪವಾಸ ಇರುವುದೇ ಹೋಗಿ ಎಂದು ಕೇಳ್ತಾರೆ. ಕಾಲನ ಭೂತರು ಕಾಲು ಹಿಡಿದೆಳುವಾಗ ತಾಳು ತಾಳೆಂದರೆ ಕೇಳುವರಿ. ದಾಳಿ ಪಾದದ ಮುನ್ನ, ಈ ಕಾಲನ ದಾಳಿ ಅದಲ್ಲ, ಭವದ ದಾಳಿ ಅದು ಬರುವುದಕ್ಕಿಂತ ಮೊದಲ ಜಾಗೃತ ಆಗಿ ಏಕೋಭಾವದಿಂದ ಪುರಂದರ ವಿಠಲನ ಭಜನೆಯನ್ನು ಮಾಡುವುದು ಅಂತ ಹೇಳ್ತಾರೆ ಪುರಂದರದಾಸರು. ಇನ್ನೂ ಒಂದು ಪದ್ಯದಲ್ಲಿ ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನ ಮನ ಪಾದ ಭಜನೆ ಸುಖವಯ್ಯ ಅಂದ್ಕೊಂಡು ಬಹಳ ವಿಸ್ತೃತವಾಗಿ ಬಹಳ ಒಳ್ಳೆಯ ರೀತಿಯಿಂದ ಅದರೊಳಗೆಲ್ಲ ಉದ್ದೇಶಗಳು ಮಾಡ್ಯಾರ. ಇವೆಲ್ಲ ಏನು ನಮ್ಮ ವಿವೇಕವನ್ನು ಜಾಗೃತ ಮಾಡುವಂತಹ ಸಾಧನೆಗಳು. ಭಗವಂತನೇ ಒದಗಿಸಿಕೊಡ್ತಾನೆ. ಭಗವಂತನೇ ಅವರಿಗೆ ಪ್ರೇರಣಾ ಮಾಡಿ ಸಂತರ ಮುಖದಿಂದ ಅನೇಕ ಭಾಷೆಗಳಲ್ಲಿ ಇವನ್ನೆಲ್ಲ ನಮ್ಮ ಸಂದೇಶಗಳನ್ನು ಒದಗಿಸಿಕೊಟ್ಟಾನ. ಅದಕ್ಕೆ ಸಂತರ ದೃಷ್ಟಿಯಲ್ಲಿ ಭಗವಂತನಲ್ಲಿ ಕೃತಜ್ಞತಾ ಭಾವವನ್ನು ನಾವು ಇಡುವುದೇ ಒಂದು ಪರಮ ವಿವೇಕ. ಭಗವಂತನಲ್ಲಿ ನಾವು ಕೃತಜ್ಞತಾ ಭಾವವನ್ನು ಇಡಬೇಕು. ನಾವು ಭಗವಂತನಿಗೆ ಏನೂ ಕೊಡಬೇಕಾದದ್ದಿಲ್ಲ, ಬರೇ ಅರಿವು ಒಂದು ಬೇಕು ನಮಗೆ. ಏನಪ್ಪ ಅರಿವು ಅಂತಂದ್ರೆ ಇದು ಏನು ನಡೆದದ ಎಲ್ಲ ಭಗವಂತನ ಕೃಪೆಯಿಂದ ನಡೆದದ ಅನ್ನುವಂಥ ಒಂದು ಅರಿವು ಇದ್ರೆ ಸಾಕು. ಮುಂದೇನು ಕೊಡ್ತಾನ ಅದ್ರ ಬಗ್ಗೆ ಭಯ ಬೇಡ, ಆದ್ರೆ ಹಿಂದೇನು ಕೊಟ್ಟಾನ ಅದ್ರ ಬಗ್ಗೆ ಕೃತಜ್ಞತಾವಾಗಿದ್ರೆ ಸಾಕು. ಆ ಭಯ ಬಂತಾನ ತೊಲಗಿ ಹೋಗ್ತದೆ. ಹಿಂದೆ ಕೊಟ್ಟಂತ ನಮಗೆ ಪ್ರೂಫ್ ಅದು. ಕೊಟ್ಟಾನ ಪ್ರೂಫ್. ಮುಂದೆ ಕೊಡ್ತಾನೆ, ಹಿಂದೆ ಹೆಂಗೆ ಕೊಟ್ಟಾನೋ ಹಂಗೆ ಮುಂದೆ ಕೊಡ್ತಾನ ಅಂತ ಭರವಸೆ ಇರಬೇಕು ನಮಗೆ. ಅವಾಗ ನಾವು ಪೂರ್ಣ ಸಮಾಧಾನದಿಂದ ಇರ್ತೀವಂತ ವಿಚಾರವನ್ನ ಇಲ್ಲಿ ಅವರು ವ್ಯಕ್ತ ಮಾಡಿದ್ದಾರೆ. ಮತ್ತೊಂದು ದಾಸರ ಪದದೊಳಗೆ ಇನ್ನೂ ಒಂದು ವಿಶಿಷ್ಟವಾದಂತಹ ಒಂದು ವಿವೇಕವನ್ನು ವ್ಯಕ್ತ ಮಾಡ್ತಾರೆ. ತಮ್ಮೆಲ್ಲರಿಗೆ ಈ ಪದ ಕೊಟ್ಟದ, ಏಸು ಕಾಯಂಗಳ ಕಳೆದು 80
ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನದಲ್ಲ, ಆಸೆ ತರವಲ್ಲ, ಮುಂದೆ ಬಾಬೋದಲ್ಲ. ಈ ನರಜನ್ಮ ಮುಂದೆ ಬರುವುದಿಲ್ಲ. 84 ಲಕ್ಷ ಯೋನಿಗಳನ್ನು ದಾಟಿ ಆದವಾಗಿ ನಮ್ಮ ಮನುಷ್ಯ ಶರೀರ ಸಿಗ್ತದೆ. ಇದರ ಸದುಪಯೋಗ ನಾವು ಮಾಡ್ಕೋಬೇಕು ಅನ್ನುವಂಥ ವಿವೇಕವನ್ನು ಅವರು ಓದಿಸ್ಲಿಕ್ಕತ್ತಾರೆ. ಮುಂದೆ ಅವ್ರು ಜಾಗೃತಿ ಕೊಡ್ಲಿಕ್ಕತ್ತಾರೆ. ಮುಂದೆ ಈ ನರಜನ್ಮ ನಿನಗೆ ಏನಾಗಿ ಹೋಗ್ತೀಯೋ ಗೊತ್ತಿಲ್ಲ, ಇದೇನು ನರಜನ್ಮ ಬಂದದ ಬಗ್ಗೆ ಜಾಗೃತ ಅಂತಿಕೊಂಡು ಹೇಳ್ತಾರೆ. ದಾಸನಾಗೋ ವಿಶೇಷನಾಗೋ ಅಂತಿಕೊಂಡು ಬೋಧ ಮಾಡ್ತಾರೆ. ಭಗವಂತನ ದಾಸ್ಯವನ್ನು ಮಾಡಬೇಕು ಕೃತಜ್ಞತಾ ಭಾವದಿಂದ ಅಂದುಕೊಂಡು ನಾವು ಹೇಳ್ತಾರೆ. ಸಂದೇಹವ ಮಾಡದಿರು, ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಎಂದು ಹರಿಯ ಧ್ಯಾನ ಮಾಡಿ ವಿವೇಕದಿ ಶಬ್ದ. ವಿವೇಕದಿಂದ ಭಗವಂತನ ಭಕ್ತಿ ಮಾಡಬೇಕು. ವಿವೇಕ ಮತ್ತು ಶಬ್ದ ಮಾಡ್ಕೊಂಡು ವಿವೇಕ ಅಂತಂದ್ರೆ ಏನು? ಅದನ್ನು ಪ್ರಜ್ಞೆ. ವಿವೇಕ ಅನ್ನೋದು ವಿಶೇಷವಾದ ಪ್ರಜ್ಞೆ, ಕೃತಜ್ಞತಾ ಭಾವ. ಅದನ್ನು ನಾವು ಇಡಲೇಬೇಕು. ಅದನ್ನು ವಿವೇಕ. ಕೃತಜ್ಞತಾ ಭಾವವನ್ನು ನಾವು ಇಡಲಿಲ್ಲ ಅಂತಂದ್ರೆ ಅವಿವೇಕ. ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಗುರುಚರಿತ್ರೆಯಲ್ಲಿ ಒಂದು ಬಹಳ ಸುಂದರ ಸನ್ನಿವೇಶ ಬರ್ತದೆ. 13ನೇ ಅಧ್ಯಾಯ 14ನೇ ಅಧ್ಯಾಯವಾಗಿ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರು ಜನ್ಮ ಆಗೋಕ್ಕಿಂತ ಮೊದಲ ಅವರಿಗೆ ತಾಯಿಗೆ ಸ್ವಪ್ನ ದೃಷ್ಟಾಂತ ಆಗಿರ್ತದೆ. ಹಿಂದಿನ ಜನ್ಮದಾಗ ಶ್ರೀಪಾದ ಶ್ರೀವಲ್ಲಭ ದತ್ತಾತ್ರೇಯ ಅವನೇ ನರಸಿಂಹ ಸರಸ್ವತಿಯಾಗಿ ಹುಟ್ಟಿ ಬಂದಿರ್ತಾರೆ. ಅದು ತಂದೆ ತಾಯಿಯರಿಗೆ ಗುರುತಿರ್ತದೆ ಸ್ವಪ್ನದ ಮೂಲಕ. ಈ ಮನುಷ್ಯ ಸಾಮಾನ್ಯನಲ್ಲ ತಿಳ್ಕೊಂಡು ಎಲ್ಲ ಜ್ಯೋತಿಷಿಗಳು ಹೇಳ್ತಾರೆ. ಕಾರಣಿಕ ಪುರುಷ ದೇಶಿಕ ಒಬ್ಬೊತ್ತಾರ ತಿಳ್ಕೊಂಡೆಲ್ಲ ಅವ್ರ ಭವಿಷ್ಯ ಹೇಳಿರ್ತಾರೆ. ಮಗ ಸಾಮಾನ್ಯ ಗುರುತಿರ್ತದೆ. ಅವ್ರು ಕೂಸಿದ್ದಾಗ ಒಂದು ಕಬ್ಬಣದ ಒಲಗಿ ಮುಟ್ಟಿದ್ರೆ ಅದು ಬಂಗಾರ ಆಗಿರ್ತದೆ. ಅಷ್ಟು ಅವ್ರಿಗೆ ಯೋಗ್ಯತಾ ಇರ್ತದೆ. ನರಸಿಂಹ ಸರಸ್ವತಿ ಸ್ವಾಮಿ ಅವರಿಗೆ ವೈರಾಗ್ಯದಲ್ಲೇ ಮನಸ್ಸು. ನಾ ಸನ್ಯಾಸ ತಗೋಬೇಕು, ಸಾಧನಾ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ. ಉಳಿದು ಯಾವ ಲೌಕಿಕ ಅಪೇಕ್ಷೆ ಅವರಿಗೆ ಇರುವುದಿಲ್ಲ. ಅವರು ಮುಂಜಾಗ್ತದೆ. ಮುಂಜಾದ ಕೂಡಲೇ ಅವರು ತಾಯಿಗೆ ಹೇಳಿದ ಭಿಕ್ಷಾ ತಗೋತಾರೆ. ಭಿಕ್ಷಾ ತಗೊಂಡು ಮುಂದೆ ಹೇಳಿ ಬಿಡ್ತಾರೆ ಅವರು, ನಮಗೆ ನೀವು ಆಜ್ಞಾ ಅನ್ನುವಂಥ ಒಂದು ಭಿಕ್ಷೆ ಹಾಕಬೇಕು. ಯಾವ ಆಜ್ಞೆ? ಸನ್ಯಾಸ ತಗೊಳ್ಳೋದು, ಆಮೇಲೆ ಒಬ್ಬಂತ ಸಾಧನ ಮಾಡೋದು. ಇದೇ ನನಗೆ ಒಂದು ಆಜ್ಞಾ ಕೊಟ್ಟು ಭಿಕ್ಷೆ ಹಾಕೊಂಡು ಅವ್ರು ಹೇಳ್ತಾರೆ. ಅವಾಗ ಅವರ ಮಾತಿನಂತೆ ಅವ್ರ ತಾಯಿ ಬಹಳ ದುಃಖ ಪಡ್ತಾರೆ. ಮಗನಿಗೆ ವಿಯೋಗ ಆಗ್ತದಲ್ಲ. ಇನ್ನೇ ಸಣ್ಣ ಹುಡುಗ, 5 ವರ್ಷ ಹುಡುಗ, 5-6 ವರ್ಷ ಹುಡುಗ ಮನಿ ಬಿಟ್ಟು ಹೋಗ್ತಾರಲ್ಲ. ಈ ಸಣ್ಣ ವಯಸ್ಸಿನಾಗ ಇಂಥ ಎಲ್ಲ ಸಾಧನ ಮಾಡೋದು ಯೋಗ್ಯ ಏನು ಅಂತ ತಿಳ್ಕೊಂಡು ಮಗಗ ಕೇಳ್ತಾರ ಅವರು. ಅಲ್ಲೋ ಇನ್ನೂ ಸಣ್ಣಾಗಿದ್ದೀನಿ, 6 ವರ್ಷದವ, ಇನ್ನೂ ಎಲ್ಲ ನೀವು ವಿದ್ಯಾಭ್ಯಾಸ ಮಾಡ್ಬೇಕು, ತಾರುಣ್ಯ ಬರ್ತದೆ, ಆಮೇಲೆ ಮದುವೆ ಆಗ್ಬೇಕು, ಮಕ್ಕಳು ಎಲ್ಲ ಸಂಪಾದನೆ ಮಾಡ್ಬೇಕು, ಆಮೇಲೆ ನೀವು ಆನಂದಸ್ಥ ಸನ್ಯಾಸ ಮುಗಿಸಿದ ಮೇಲೆ ಸನ್ಯಾಸ ತಗೋಂತ ತಾಯಿ ಮಗನಿಗೆ ಉಪದೇಶ ಮಾಡ್ತಾರೆ. ಅವಾಗ ಸ್ವಾಮಿಗಳು ತಾಯಿಗೆ ಒಂದು ಉಪದೇಶ ಮಾಡ್ತಾರೆ. ಅದು ವಿವೇಕದ ಉಪದೇಶ. ಅದರೊಳಗೆ ಒಂದು ವಾಕ್ಯ ಬರ್ತದೆ, ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತಂ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ ಅವರು. ಇದೇನು ಶರೀರದ ಇದು ಅನಿತ್ಯವಾದದ್ದು. ಈ ನಮಗೆಲ್ಲ ಹೇಳಕತ್ತಿ ನಾವು ನೀವು ಏನು ಶರೀರದ ಅನಿತ್ಯ. ನಾವೆಲ್ಲ ಗಳಿಸಿದ ಸಂಪತ್ತನು ನಾಶನೇ ಆಗ್ತದೆ. ಮತ್ತು ಮೃತ್ಯು ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತು ಓನಾಗ ನಿತ್ಯಂ ಸನ್ನಿಹಿತೋ ಮೃತ್ಯು, ಯಾವತ್ತು ಅಜರದ ಯಾವಾಗ ಜಡಬಾಗ್ತದೆ ಗೊತ್ತಿಲ್ಲ. ಅಂತ ಪ್ರಸಂಗದಲ್ಲಿ ನಾವು ಏನು ಮಾಡ್ಬೇಕು? ನಮ್ಮ ಕರ್ತವ್ಯ ಏನಂತಂದ್ರೆ ಧರ್ಮ ಸಂಗ್ರಹ. ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಕೂಡ ತಾಯಿಗೆ ತಿಳಿಸ್ತಾರೆ ಅವರು. ಧರ್ಮವನ್ನು ಬೆಳೆಸಬೇಕು ಅನ್ನೋದನ್ನ ವಾಕ್ಯ ಹೇಳ್ತಾರೆ. ಇನ್ನು ಪ್ರಶ್ನೆ ಏನು ಬರ್ತದೆ? ಧರ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ಧರ್ಮ ಅಂತಂದ್ರೆ ಅನೇಕ ರೀತಿಯಿಂದ ವ್ಯಾಖ್ಯಾನ ಮಾಡಬಹುದು. ಅಂಬಿಕೃತ ಧರ್ಮ, ಮಾತೃ ಧರ್ಮ, ಶಿಕ್ಷಕ ಧರ್ಮ, ರಾಜಧರ್ಮ ಇತ್ಯಾದಿ ಧರ್ಮಗಳು, ವಿದ್ಯಾರ್ಥಿ ಧರ್ಮ ಇಂಥದ ಬರ್ತಾವ. ಮತ್ತೆ ಈ ಪ್ರಸ್ತುತ ಪ್ರಸಂಗದಲ್ಲಿ ಹೇಳುವಂತಹ ಧರ್ಮನ ಅದು ಬೇರೆ. ರಾಮದಾಸ್ ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾರೆ, ಸ್ವರೂಪಿ ರಾಹಣೆ ಏಚಿ ಸ್ವಧರ್ಮ. ಸ್ವರೂಪಿ ರಾಹಣೆ ಏಚಿ ಸ್ವಧರ್ಮ. ನಮ್ಮ ಅಂತರಂಗದಲ್ಲಿರುವಂತಹ ಭಗವಂತನ ಕಡೆನ ಲಕ್ಷ್ಯ ಕೊಡುವುದೇನೋ ಒಂದು ಪ್ರಕ್ರಿಯೆ ಇದೆ, ಅದು ಸ್ವಧರ್ಮ ಅಂತಂತ. ನಾ ಹಿಂದೂ ಇದ್ದೀನಿ, ಬ್ರಾಹ್ಮಣ ಇದ್ದೀನಿ, ಇದು ಲೌಕಿಕ ಧರ್ಮ. ನಿಜವಾದ ಸ್ವಧರ್ಮ ಯಾವುದಂತಂದ್ರೆ
ಸಂಗ್ರಹ ಮಾಡಬೇಕು, ಅಪಾರ ಸಾಧನೆಯನ್ನು ಮಾಡಿ ಆ ಭಗವಂತನ ಅಧಿಷ್ಠಾನವನ್ನೇ ಚಿಂತಿಸುತ್ತಾ ನಾನು ಇರಬೇಕು ಅನ್ನುವಂಥ ಸಾಧನ ಮಾಡಬೇಕು, ಅದಕ್ಕೆ ನಾನು ಬಿಟ್ಟುಬಿಡು ಅಂತಕೊಂಡು ಅವರು ಹೇಳ್ತಾರೆ. ಮತ್ತು ಪ್ರತಿಯೊಂದು ಜೀವಿಯ ಕರ್ತವ್ಯ ಏನಪ್ಪಾ ಅಂತಂದ್ರೆ ಇದೇ ಭಗವತ್ ಭಜನೆ, ಭಗವತ್ ಧ್ಯಾನ, ಇದು ಮೂಲ ಸುಧರ್ಮ ತಿಳ್ಕೊಂಡು ಅವರು ಇಲ್ಲಿ ಮಾಡ್ತಾರೆ. ಇಂತಹ ಸಧರ್ಮದ ಬಗ್ಗೆ, ಇಂತಹ ಒಂದು ವಿವೇಕದ ಬಗ್ಗೆ ಆಚಾರ್ಯರು ಮಾತಾಡ್ಯಾರ ಮೊನ್ನೆ ಶ್ಲೋಕದಲ್ಲಿ. ಮೂರನೇ ಶ್ಲೋಕದೊಳಗೆ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೋಕ್ಷತ್ವಂ ಮಹಾಪುರುಷ ಸಂಶ್ರಯ. ಮೂರನೇ ಶ್ಲೋಕದೊಳಗೆ ಇನ್ನೂ ಒಂದು ಸುಂದರವಾದಂತಹ ವಿಚಾರವನ್ನು ವ್ಯಕ್ತ ಮಾಡ್ತಾರೆ. ಏನಂತಂದ್ರೆ ದುರ್ಲಭಂ ತ್ರಯಮೇವೈ ತತ್, ಮಹತ್ವದ್ದೇನದ ದೈವಾನುಗ್ರಹ ಹೇತುಕಂ. ನಮ್ಮ ಈ ಆಧ್ಯಾತ್ಮಿಕ ಪ್ರಪಂಚದೊಳಗೆ ದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ವೀರಶೈವ, ಜೈನ, ಬೌದ್ಧ, ಅನೇಕ ಧರ್ಮಗಳು, ಅನೇಕ ಸಿದ್ಧಾಂತಗಳು ಬಂದು ವಿಶೇಷವಾಗಿ ಶಂಕರಾಚಾರ್ಯರ ಏನು ತತ್ವಜ್ಞಾನದ ಅದರ ಬಗ್ಗೆ ಕೆಲವರಿಗೆ ಅಪನಂಬಿಕೆ ಅಥವಾ ಒಂದು ತಪ್ಪು ವಿಚಾರ, ತಪ್ಪು ಕಲ್ಪನೆ. ಅವ್ರು ಏನಂತಾರ ಅಂತಂದ್ರೆ ಶಂಕರಾಚಾರ್ಯರು ನಾಸ್ತಿಕಿದ್ದಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ತಗೊಂಡಂತ ಗೇಲಿ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಎಲ್ಲ ನನ್ನಿಂದ ನಡೀತದ, ಕರ್ತುಂ ಅಕರ್ತುಂ ಆ ಸಾಮರ್ಥ್ಯ ನನಗದ, ಎಲ್ಲ ಸೃಷ್ಟಿ ಮಾಡೋ ಸಾಮರ್ಥ್ಯ ನನಗದ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಅಹಂಕಾರದಿಂದ ಅಂತಾರ್ರಿ ಶಂಕರಾಚಾರ್ಯರು. ಅವ್ರಿಗೆ ಯಾವ ದೇವರು ಏನಿಲ್ರಿ, ಅವರಿಗೆ ಹಿಂಗಂತ ತಿಳ್ಕೊಂಡು ಆರೋಪ ಮಾಡ್ತಾರೆ. ಇದು ಸರ್ವಥಾ ತಪ್ಪು. ಯಾಕಂತಂದ್ರೆ ಇದು ಮಹಾವಾಕ್ಯ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಹಾವಾಕ್ಯ. ಇದು ನನ್ನದು ಶಂಕರಾಚಾರ್ಯರಲ್ಲ, ಉಪನಿಷತ್ತಿನಲ್ಲಿ ಅಡಗಿರುವಂತಹ ಮಹಾವಾಕ್ಯಗಳನ್ನು ಪ್ರಚುರಪಡಿಸಿದರು. ಎಲ್ಲ ಲೋಕದಲ್ಲಿ ಸರಿಯಾದ ಒಂದು ತಿಳುವಳಿಕೆಯನ್ನು ಕೊಡುವ ಪ್ರಯತ್ನವನ್ನು ಅವರು ಮಾಡಿದರು. ಮತ್ತು ಈ ಮನುಷ್ಯ ಜನ್ಮದ ಪಾವಿತ್ರ್ಯ, ಮಹತ್ವ, ಅದಕ್ಕೇನಂತೀವಿ ನಾವು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ನಮ್ಮನ್ನು ಕಾಡುವುದು ಯಾವುದಂತಂದ್ರೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ಅದಕ್ಕೆ ನಮ್ಮಲ್ಲಿ ಏನು ಒಂದು ನಿಜವಾದ ಸಾಮರ್ಥ್ಯ ಅದ, ಅದನ್ನು ನಾವು ಅರಿಯಲಾಗದೆ ಸುಮ್ಮನೆ ಚಡಪಡಿಸ್ತೀವಿ. ನಮ್ಮ ಸಾಮರ್ಥ್ಯ ಸಾಕಷ್ಟದ ನಮ್ಮಲ್ಲಿ, ನಾವು ಸುಮ್ಮನೆ ಚಡಪಡಿಸ್ತೀವಿ. ನಮ್ಗೆ ಏನು ಬರಂಗಿಲ್ಲ, ನಾ ಹೀಗಿದ್ದೀನಿ, ಸರಿಯಾಗಿ ತಿಳ್ಕೊಂಡು ನಾ ಹೀಗಿದ್ದೀನಿ, ಹೀಗಿದ್ದೀನಿ, ಆಮೇಲೆ ದಂಡ ಇದ್ದೀನಿ ಅಂತ ತಿಳ್ಕೊಂಡು ಸರಿಯಾಗಿ ಸುಮ್ಮನೆ ಮ್ಯಾಲಿನ ಮ್ಯಾಗ ಅಂತಿರ್ತಾನೆ. ಶಾಖಾಂತೊಳಗಿಂದ ತಿಳ್ಕೊಂಡಿರ್ತಾನೆ, ಕಡೆ ಮ್ಯಾಲಿನ ಮ್ಯಾಗ ಅನ್ನೋದು ನಮ್ಮ ಕಡೆ ಏನಿಲ್ಲ. ಮತ್ತು ನಿಮ್ಮ ಕಡೆ ಏನಾದ್ರು ಮಾಡೋ ಅಂತಂದ್ರೆ ಅದು ಮಾಡಂಗಿಲ್ಲ. ತನ್ನ ಸಾಮರ್ಥ್ಯವನ್ನು ತಾನು ತಿಳ್ಕೊಳ್ಳಾರ್ದ ತನ್ನ ಒಳಗೆ ಭಗವಂತ ಏನೇನು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಾನ ಅದನ್ನು ಸರಿಯಾಗಿ ಅರ್ಥಕೊಂಡು ಅದು ಉಪಯೋಗ ಮಾಡಲಾರ್ದ ಜನ್ಮವನ್ನು ನಾವು ಅರ್ಥ ಮಾಡ್ಬಿಡ್ತೀವಿ. ಅಂತ ಪ್ರಸಂಗದೊಳಗೆ ಈ ಮನುಷ್ಯ ಜನ್ಮದ ಮಹತ್ವ ಮೂರು ಶಂಕರಾಚಾರ್ಯ ಬಗ್ಗೆ ಹೇಳ್ಬೇಕಿದೆ. ಅವರು ನಾಸ್ತಿಕ ಅಂತ ತಿಳ್ಕೊಂಡು ಆರೋಪ ಮಾಡ್ತಾರೆ. ಅವರು ನಾಸ್ತಿಕ ಅಲ್ಲ. ಯಾಕಂತಂದ್ರೆ ಇದೇ ಹೇಳ್ತಾರೆ ದೈವಾನುಗ್ರಹ ಹೇತುಕಂ. ದೇವರ ಅನುಗ್ರಹದಿಂದ ಮಾತ್ರ ಏನೇನು ಸಿಗ್ತಾವೆ? ಮೂರು ವಸ್ತುಗಳು. ಯಾವ್ಯಾವ ಅಂತಂದ್ರೆ ಮನುಷ್ಯತ್ವ, ಮನುಷ್ಯ ಜನ್ಮ, ಮುಮುಕ್ಷತ್ವ, ಮೋಕ್ಷದ ಅಪೇಕ್ಷೆ ಅಂದ್ರೆ ಶಾಂತಿ ಸಮಾಧಾನವನ್ನು ಪಡೆಯುವಂತಹ ಒಂದು ಬಯಕೆ ಏನಲ್ಲ, ಅದಕ್ಕೆ ಮುಮುಕ್ಷತ್ವ ಅಂತ. ಮತ್ತು ಇವೆರಡೂ ಸಿಗಬೇಕಾದ್ರೆ ಮಹಾಪುರುಷ ಸಂಶ್ರಯ, ಸಂತರ ಸಂಘ. ಒಂದು ಮನುಷ್ಯ ಜನ್ಮ, ಮತ್ತೊಂದು ಮೋಕ್ಷದ ಅಪೇಕ್ಷೆ, ಮತ್ತೊಂದು ಸಂತರ ಸಂಘ. ಇವು ಮೂರು ಯಾರಿಗೆ ದೊರಕುತ್ತವೋ ಅದು ಬಹಳ ದುರ್ಲಭ. ಅದು ಎದರಿಂದ ದೊರಕುತ್ತದಂತ ಆಚಾರ್ಯ ಹೇಳ್ತಾರೆ, ನಾವು ನೆನೆಸ್ಕೊಳ್ಬೇಕು. ದೈವಾನುಗ್ರಹ ಹೇತುಕಂ ಅಂತ ಹೇಳ್ತಾರೆ. ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಅದು ಸಿಗುತ್ತದೆ. ಇನ್ನು ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಏನು ಮಾಡಬೇಕು ಅಂದ್ಕೊಂಡು ಬೇರೆ ಹೇಳುವ ಕಾರಣ ಇಲ್ಲ. ಪರಮಾತ್ಮಗೆ ನಾವು ಶರಣ ಹೋಗಬೇಕು. ಅನ್ನತಾ ಶರಣಂ ನಾಸ್ತಿ ವಾಮೇವ ಶರಣಂ ಮಮ ಅಂತ ಅನನ್ಯ ಭಾವದಿಂದ ನಾವು ಶರಣ ಹೋಗಬೇಕು ಅಂತ ಸೂಚ್ಯವಾಗಿ ಇಲ್ಲಿ ಹೇಳ್ಯಾರ. ಇಲ್ಲದ ಅವರು ಹೇಳ್ಬಿಡ್ತಿದ್ರು ನಾನಾ ಬ್ರಹ್ಮ ಇದ್ದೀನಿ ಮತ್ತು ನನ್ನ ಕಾಲು ಬೇಡ್ರಿ, ನೀವೆಲ್ಲ ನಾನು ಆಶೀರ್ವಾದ ಮಾಡ್ಕೊಂಡು ಹೇಳ್ಬಿಡ್ತಿದ್ರು. ಹಂಗೆ ಹೇಳಿದ ಆಚಾರ್ಯರು ದೈವಾನುಗ್ರಹ ಹೇತುಕಂ, ದೇವರ ಅನುಗ್ರಹದಿಂದ ಮಾತ್ರ ಇದು ಪ್ರಾಪ್ತ ಆಗುವಂತ ಬಹಳ ಸೂಚ್ಯವಾಗಿ ಅವರು ತಿಳಿಸ್ಯಾರ. ಇದೇ ಸಂದರ್ಭದಲ್ಲಿ
ನಾವು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ವಾಕ್ಯದ ಅದನ್ನ ಜನರು ಗೆಲಿ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿಗಳ ಸಂಗತಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇದು ಬಹಳ ಹುಚ್ಚು ಕಲ್ಪನೆ. ಆಚಾರ್ಯರ ದೃಷ್ಟಿಯಲ್ಲಿ, ಉಪನಿಷತ್ತಿನ ದೃಷ್ಟಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಈ ವಾಕ್ಯದ ಉಚ್ಚಾರ ಮಾಡುವವರು ಯಾರು? ಯಾವ ಬ್ರಹ್ಮ ಇದ್ದಾನೋ ಅವನೇ ಅದನ್ನು ಉಚ್ಚಾರ ಮಾಡಿರ್ತಾನೆ. ಆ ಬ್ರಹ್ಮ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿ. ಹೃದಯೇಶರ್ಜುನ ತಿಷ್ಠತಿ. ಪರಮಾತ್ಮ ಎಲ್ಲರ ಹೃದಯದಲ್ಲಿ, ಎಲ್ಲಾ ಜೀವಿಗಳ ಹೃದಯದಲ್ಲಿ ಇದ್ದಾನೆ. ಅವನು ಉಚ್ಚಾರವು, ನಾವು ಉಚ್ಚಾರ ಅಲ್ಲ. ನಾವು ದೇಹ ಬುದ್ಧಿಯನ್ನು ಹಿಡ್ಕೊಂಡು ನಾವು ನಿಂತಿದ್ದೀವಲ್ಲ, ಎಷ್ಟೇ ಕುಲಕರ್ಣಿ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಹುಚ್ಚಂತಾರ ನಮಗೆ. ನನ್ನ ಅಂತರಂಗದೊಳಗೆ ಇದು ಚೈತನ್ಯ ಅದನ್ನು ಇದೆಲ್ಲಾ ಸಮಸ್ತ ವ್ಯವಹಾರ ನಡೆಸಲಿಕ್ಕಂಥದ್ದು ಯಾವ ಚೈತನ್ಯ, ಆ ಚೈತನ್ಯ ಮಾತಾಡಲಿಕ್ಕಂಥದ್ದು. ಉಪನಿಷತ್ ವಾಕ್ಯ ಅಥವಾ ವೇದವಾಕ್ಯ ಭಗವಂತನ ಮಾತು ಅಂತಿಕೊಂಡು ನಮಗೆಲ್ಲರಿಗೂ ಗೊತ್ತದೆ. ವೇದವನ್ನು ನುಡಿದವರು ಯಾರು? ಪರಮಾತ್ಮನ ವಾಣಿ. ಅದು ವೇದ ಅಂದ್ರೆ ಪರಮಾತ್ಮನ ವಾಣಿ. ಇಷ್ಟೆಲ್ಲರಿಗೂ ಗೊತ್ತದೆ ನಮಗೆ. ಭಗವಂತನ ವಾಣಿಯೇ ಇದು ವೇದವಾಕ್ಯ. ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೇನು? ಆ ಚೈತನ್ಯವೇ ಮಾತಾಡ್ಲಿಕ್ಕತ್ತದ, ನಾನು ಬ್ರಹ್ಮನಿದ್ದೇನೆ ಅಂತ. ನಾ ಯಾರನ್ನ ಪ್ರಶ್ನೆ ಕೇಳಿದ್ರೆ ನಾವು ಹೇಳ್ತದ, ಉತ್ತರ ಕೊಡ್ತದ ನಮಗೆ. ನಾ ಏನ್ ಒಳಗೆ ಗೊತ್ತಿಲ್ಲ, ನಾನೇ ನೀನನ್ನ ಸ್ವತಂತ್ರ ಇಲ್ಲ, ನನ್ನ ಸಾಮರ್ಥ್ಯದಿಂದ ನೀ ಇದ್ದಿ ಅಂತ ಹೇಳಿಕತ್ತದ. ಅಹಂ ಬ್ರಹ್ಮಾಸ್ಮಿ ತತ್, ಆ ಬ್ರಹ್ಮವೇ ನೀ ಇದ್ದಿ. ನೀ ಅನ್ಬೋದಿದ್ದಿಲ್ಲ. ಈ ಅಡ್ಡಾಸರು ಮತ್ತ ನಿನ್ನ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಕುಲ, ಇದು ಅನೇಕ ಉಪಾಧಿಗಳಿಂದ ಕೂಡಿದಂತಹ ನೀ ಬ್ರಹ್ಮ ಅಲ್ಲ. ನಿನ್ನೊಳಗೆ ಇರುವಂತಹ ವಸ್ತು ಬ್ರಹ್ಮ ಅದ. ಅದು ನಾನು ನನ್ನಿಂದ ಇದೆಲ್ಲ ನಡೆದದ ಅನ್ನುವಂಥ ಒಂದು ವಿಚಾರವನ್ನು ಆ ಮಹಾವಾಕ್ಯ ನಮಗೆ ಮಾಡಿಕೊಡ್ತದೆ. ಅದರೊಳಗೆ ಏನದ? ದೇಹ ಸಹಿತ ನಾವೇನು ದೇಹ ಅಂತ ಕುಡಿಯುವುದು ನನ್ನ ಕೈ, ಇದು ನನ್ನ ಅಂಗಿ, ನನ್ನ ಮನೆ, ಇದು ನನ್ನ ಮಾತು ಅಂತೀವಿ. ನನ್ನ ಮಾತು ಅಂತ ಅನ್ನೋದು ನಿಜ ಏನು? ಇದು ನನ್ನ ಮಾತು ಕರೆ. ನಾನು ಮಾತಾಡಲಿಕ್ಕೆ ಎಲ್ಲರೂ ಕೇಳಲಿಕ್ಕತ್ತದ. ಬಟ್ ಒಳಗಿಂದ ಚಾರ್ಜ್ ಮಾಡಿದವ್ರು ಯಾರು? ಇಲ್ಲಿಂದ ಹುಟ್ಟಿದವ್ರ ಮಾತಂತಂದ್ರೆ ಭಗವಂತನ ಅನುಗ್ರಹದಿಂದ ಮಾತುಗಳು ಹೊರಟಾವ. ಅದು ಅಹಂ ಬ್ರಹ್ಮಾಸ್ಮಿ. ಅದರಲ್ಲಾಗದು ಅಂದ್ಕೊಂಡು ತಿಳ್ಕೊರಿ ಅನ್ನುವಂತಹ ಒಂದು ವಿಚಾರವನ್ನು ಅವರು ಆಚಾರ್ಯರು ಹೇಳ್ತಾರೆ. ಅದಕ್ಕೆ ದೈವಾನುಗ್ರಹ ಏನಂತಂದ್ರೆ ಒಂದು ಸುಲಭ ಸಾಧನವನ್ನು ನಮಗೆ ನಮ್ಮ ಪೂರ್ವಜರು ಮಾಡಿಕೊಡ್ತಾರೆ. ಅದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಬ್ರಾಹ್ಮಣ ವರ್ಗದಲ್ಲಿ, ಬ್ರಾಹ್ಮಣ, ವೈಶ್ಯ, ಶೂದ್ರ, 4 ವರ್ಣದವರಿಗೂ ಹೇಳ್ಯಾರ ಅವರು. ಒಂದು ಏನಪ್ಪಾ ಅಂತಂದ್ರೆ ಸಂಧ್ಯಾವಂದನೆ ಅನ್ನುವಂಥ ಒಂದು ಸುಲಭವಾದ ಉಪಾಯವನ್ನು ನಮ್ಮ ಪೂರ್ವಜರು ಋಷಿಗಳು ಮಾಡಿಕೊಡ್ತಾರೆ. ದುರ್ದೈವದಿಂದ ಇವತ್ತು ನಾವು ಅದನ್ನು ಮಾಡುವುದಿಲ್ಲ, ಸರಿಯಾಗಿ ಮಾಡುವುದಿಲ್ಲ. ನಾವು ಮಾಡ್ತೀವಿ ಕರೆ ಸರಿಯಾಗಿ ನಾವು ಮಾಡುವುದಿಲ್ಲ. ಅದನ್ನ ನಾವು ಸ್ವಲ್ಪ ಕಷ್ಟಪಟ್ಟು ತಾಳ್ಮೆಯಿಂದ ಬಲ್ಲವದಿಂದ ತಿಳ್ಕೊಂಡು ಅದನ್ನು ನಾವು ಮಾಡಬೇಕು. ಅದು ಬಹಳ ಸುಲಭವಾದ ಸಾಧನ. ದೇವಾನುಗ್ರಹ ನಮಗೆ ಪ್ರಾಪ್ತ ಆಗಬೇಕಂತಂದ್ರೆ ಒಂದು ಒಳ್ಳೆಯ ಒಂದು ರಿಕ್ವೈರ್ಮೆಂಟ್, ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಭಗವಂತನ ಸನ್ನಿಧಿಯಲ್ಲಿ ಹೋಗುವುದು ಒಂದೇ ಒಂದು ಮಾರ್ಗ. ಮತ್ತು ಅವಾಗ ನಾವು ಶರಣ ಹೋಗುವುದು. ಇನ್ನು ಶರಣ ಯಾವಾಗ ಹೋಗ್ಬೇಕ್ರಿ? ಮುಂಜಾನೆ 6 ಗಂಟೆಗೆ ಹೋಗ್ಯೋ, ಮಧ್ಯಾಹ್ನ ಹೋಗ್ಯೋ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಎಲ್ಲಾ ಕಾಲದಲ್ಲಿಯೂ ಶರಣಾಗತ ಭಾವ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರಚೋದನೆ, ಟ್ರೈನಿಂಗ್ ಸಿಗಬೇಕಂತಂದ್ರೆ ನಾವು ಸ್ವಲ್ಪ ಸಾಧನ ಮಾಡಬೇಕಾಗ್ತದೆ. ಭಗವಂತನ ಸನ್ನಿಧಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ನಾವು ಹೋಗ್ಬೇಕಾಗ್ತದೆ. ಅದಕ್ಕೆ ಒಂದಿನ ಪ್ಲಾಟ್ಫಾರ್ಮ್ ಅಂತ ಬೇಕಲ್ಲ, ನಿಮಿತ್ತ. ಅದಕ್ಕೆ ನಮ್ಮ ಋಷಿಗಳು ವಿಹಿತ ಕರ್ಮ ಅಂತ ತಿಳ್ಕೊಂಡು ವ್ಯಾಖ್ಯಾನ ಮಾಡಿ ನಮ್ಗೆ ಸಂಧ್ಯಾವಂದನೆಯನ್ನು ಮಾಡುವುದು ವಿಹಿತ ಕರ್ಮ. ಅದನ್ನ ಬಿಡಬಾರದು, ಎಲ್ಲ ಬಿಡ. ಸಂಧ್ಯಾವಂದನ ಮಾತ್ರ ಬಿಡಬೇಡ. ಸಂಧ್ಯಾವಂದನ ಮಾಡಲಾರದು ಉಳಿದ ಯಾವ ಯಜ್ಞ, ಪೂಜಾ ಇತ್ಯಾದಿ ಕರ್ಮಗಳು ಮಾಡಿದ್ರೆ ವ್ಯರ್ಥ ಅಂತ ಹೇಳ್ತಾರೆ. ಮತ್ತವರು ಅದನ್ನು ಸಮರ್ಥನೆ ಮಾಡ್ಕೋಬೇಕಂತ. ಯಾಕಂತಂದ್ರೆ ಸಂಧ್ಯಾವಂದನ ಮಾಡಿದ್ರನ್ನ ಮನುಷ್ಯನಿಗೆ ಪಾವಿತ್ರ್ಯ ಬರ್ತದೆ, ಶರಣಾಗತ ಭಾವ ಬರ್ತದೆ. ಆಮೇಲೆ ನಾವು ಉಳಿದು ಆರಾಧನೆಗಳನ್ನು, ಅನೇಕ ಕರ್ಮಗಳನ್ನು ನಾವು ಮಾಡಬಹುದು, ಅದಕ್ಕೆ ಪಾತ್ರತೆ ಬರ್ತದೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಸಂಧ್ಯಾವಂದನೆಯಲ್ಲಿ ಒಂದು 2 ನಿಮಿಷ ಆಚಮನದಿಂದ ಶುರು ಆಗ್ತದೆ.
ಕೇಶವ, ಮಾಧವ, ನಾರಾಯಣ, ಗೋವಿಂದ, ಭಗವಂತನ ಅನಂತ ನಾಮಗಳಲ್ಲಿ ಮಹತ್ವವಾದಂತಹ 24 ನಾಮಗಳನ್ನು ಆರಿಸಿ ತೆಗೆದಾರೆ. ಅದರ ಸ್ಮರಣೆ ಮಾಡ್ಕೊಂಡು ಆಚಮನೆ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದ್ರಿಂದ ಏನಾಗ್ತದ? ಮನಸ್ಸು ಸ್ಟೇಬಲ್ ಆಗ್ತದೆ, ಸ್ಥಿಮಿತದಲ್ಲಿ ಇರ್ತದೆ ಮನಸ್ಸು. ಆ ಸ್ಥಿಮಿತವಾದಂಥ ಮನಸ್ಸಿನಿಂದ ಮಾತ್ರ ನಾವು ಭಗವಂತನ ಸ್ಮರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೊಲಸ ಹಾಳಿ ಮೇಲೆ ಬರೆದ್ರೆ ಅಕ್ಷರ ಸ್ವಲ್ಪ ಮುಡುದಿಲ್ಲ, ನಮ್ಗೆ ಓದಲಿಕ್ಕೆ ಬರುದಿಲ್ಲ. ಸ್ವಚ್ಛವಾದ ಹಾಳಿ ಮೇಲೆ ಬರೆದ್ರೆ ಅಕ್ಷರ ಚಲೋ ಮುಡುತ್ತಾವ, ನಮ್ಗೆ ಓದಲಿಕ್ಕೆ ಬರ್ತದೆ. ಹಂಗ ಸ್ವಚ್ಛವಾದ ಮನಸ್ಸಿನಿಂದ ಭಗವಂತನ ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳ ಪ್ರಾಣಾಯಾಮ, ಆಚಮನ ಪ್ರಾಣಾಯಾಮ. ಪ್ರಾಣಾಯಾಮ ಆದ್ಮೇಲೆ ಮಾರ್ಜನ, ದೇಹ ಶುದ್ಧಿ ಸಲುವಾಗಿ. ಆಮೇಲೆ ಅರ್ಘ್ಯ ಪ್ರದಾನ, ಆಮೇಲೆ ಜಪ ಅಂತ ಬರ್ತದೆ. ಈ ಗಾಯತ್ರಿ ಜಪ ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪ್ರಾರ್ಥನೆ. ಪ್ರಾರ್ಥನಾ ಮಾಡ್ಕೊಳ್ಳೋದು ಸುದ್ದ ಇಷ್ಟು ಕನ್ಫ್ಯೂಷನ್ ಆಗ್ತದೆ. ತಿರುಪತಿಗೆ ಹೋಗಿವಿ ಅಂತ ತಿಳ್ಕೊಳ್ಳಿ, ದೊಡ್ಡ ಟಿವಿದೊಳಗೆ ಹೋಗ್ತೀವಿ, ತಿರುಪತಿ ವೆಂಕಟರಮಣ ಹೋಗಿ ನಿಂತುಕೊಳ್ತೀವಿ, ಬಹಳ ಗದ್ದ ಇರ್ತದೆ, ಮೊದಲ ಆಯಾಸ ಆಗಿರ್ತದೆ. ಆದರೂ ಸಹಿತ ಭಗವಂತನ ಒಂದು ಲೀಲೆ ಅನ್ನಬೇಕು. ಒಮ್ಮೆ ಆ ಗರ್ಭಗುಡಿ ಮುಂದೆ ಹೋಗ್ಬಿಟ್ಟು ನಾವು ಮತ್ತೆ ಕೊಡ್ತೀವಿ. ಎಂತ ಆಯಾಸ ಆಗಿರಲಿ, ಎಂತ ಅಂಗವಿಕಲರು ಬಂದಿರ್ತಾರೆ, ರೋಗಿಗಳು ಬಂದಿರ್ತಾರೆ, ಮುದುಕರು ಬಂದಿರ್ತಾರೆ, ಎಲ್ಲ ಆಯಾಸವನ್ನು ಮರೆತು ಆ ಕ್ಷಣ ಮಾತ್ರ ಭಗವಂತನ ಒಂದು ದರ್ಶನ ಸಾಕು ಅನ್ನುವಂಥ ಭಾವದಿಂದ ಹೋಗಿರ್ತಾರೆ. ಆದರೂ ಸಹಿತ ಬಹಳ ಜನ ತಮ್ಮ ಲೌಕಿಕ ಅಪೇಕ್ಷೆಯನ್ನು ಒಂದು ಹರಕೆ ಮಾಡಿರ್ತಾರೆ. ಅದನ್ನು ಭಗವಂತನ ಮುಂದೆ ಅದನ್ನು ನಾವು ಮುಂದಿಟ್ಟು ಅದನ್ನ ಹರಕೆ ಪೂರ್ಣ ಮಾಡಿದ್ರೆ ಹೋಗಿರ್ತಾರೆ, ಅಥವಾ ಹೊಸ ಹರಕೆ ಮಾಡಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ಪ್ರಾರ್ಥನಾ ಮಾಡ್ಕೋಬೇಕಲ್ಲ ನಾವು, ನನಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ಪ್ರಾರ್ಥನಾ ಮಾಡ್ಕೋಬೇಕು. ಆ ಪ್ರಾರ್ಥನಾ ಮಾಡ್ಕೊಳ್ಳೋದು ಸಹಿತ ಏನು ಪ್ರಾರ್ಥನಾ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಕನ್ಫ್ಯೂಷನ್. ನನಗೆ ಮಗನ ಕೊಡು ಅಂತ ಬೇಡ್ಕೊಳ್ತೀವಿ. ಆ ಮಗನೊಳಗೆ ನಾವು ಪರ್ಫೆಕ್ಟ್ ಎಲ್ಲ ಫಾರ್ಮೇ ಇರ್ತದೆ, ಓದ ಅಂತ ಮಗ ಬಹಳ ಆಯುಷ್ಯ ಹೋಗ್ಬೇಕು, ಆಗಬೇಕು, ಜಣೆ ಆಗಬೇಕು, ಅಮೆರಿಕಕ್ಕೆ ಹೋಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅನೇಕ ಫಾರ್ಮ್ಯಾಟ್ಗಳು ಅವನ್ನೆಲ್ಲ ನಾವು ತುಂಬಬೇಕು. ಅದೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಬಿಡ್ಕೊಳ್ಳೋದೇನೋ ಬಿಡ್ಕೊಳ್ಳೋ ಮುಂದೆ ಬಹಳ ಯುಕ್ತಿಯಿಂದ ಬಿಡ್ಕೋಬೇಕಂತ ಅಂತಾರೆ ಸಂತರು. ಏನ ಪ್ರಾರ್ಥನಾ ಮಾಡಿದ್ರೆ ಯುಕ್ತಿಯಿಂದ ಬಿಡ್ಕೋಬೇಕು. ಅದಕ್ಕೊಂದು ಸಣ್ಣ ಒಂದು ಗತಿ ಅದ. ಒಬ್ಬಾಕಿ ಮುದುಕಿ, ಆಯುಷ್ಯ ಮುಗಿರ್ತದೆ, ಇನ್ನೇನು 10 ವರ್ಷ 20 ವರ್ಷ ಸಾಯ್ತೀನಿ. ಆಕೆಗೆ ದೇವರ ಪ್ರತ್ಯಕ್ಷ ಆಗ್ತಾನ. ಆಕೆ ಸತ್ಕರ್ಮದ ಪುಣ್ಯದಿಂದ ಏನ್ ಬೇಕು ಹೊರಗೆ ಬೇಡ. ಆಕೆ ಅಂತ ನನ್ಗೆ 60 ವರ್ಷ ಆಗಿದೆ, ಸ್ವಪ್ನದಾಗ ಸಾಯಕ್ಕೆ ಏನ್ ಹೊರಗೆ ಬಿಡ್ಬೇಕು ನಾವು? ಬಹಳ ಶಾಣೆ ಇರ್ತಾಳ ಆಕೆ, ಯುಕ್ತಿಯಿಂದ ಬೇಡ್ಕೋತಾಳ. ಆಕೆ ಏನ್ ಬೇಡ್ಕೋತಾಳ ಅಂತಂದ್ರೆ, ನನಗೆ ಮರಿಮಗ ಆಗಬೇಕು, ಆ ಮರಿಮಗನ್ನ ಅವ ರಾಜ ಆಗಬೇಕು, ಆಮೇಲೆ ಒಂದು 3 ಮೆಟ್ಟಿಲಿರುವಂತಹ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಮೇಲೆ ಒಂದು ಸಿಂಹಾಸನ ಇರಬೇಕು, ಅದನ್ನು ನಾ ಏರು ಹೋಗಿ ಛತ್ರಿ ಹಿಡಿಬೇಕು, ಆಮೇಲೆ ನಾನು ಮರಿಮಗನ ತಲೆ ಮೇಲೆ ಹೂ ಹಾಕ್ಬೇಕು ಅಂದುಕೊಂಡು ಹೊರ ಬಿಡ್ತಾಳೆ. ಅಂದ್ರೆ ಏನು? ಎಲ್ಲಾನು ಕಂಪೋಸಿಟ್ ಪ್ರಾರ್ಥನೆ. ಅಂದ್ರೆ ಏನು? ದೀರ್ಘಾಯುಷ್ಯ 60+ ಆಯುಷ್ಯ ಬರಬೇಕು, ಮರಿಮಗ ತನಕ ಇರ್ಬೇಕು, ಅಂದ್ರೆ ದೀರ್ಘಾಯುಷ್ಯ ಆದವ್ರಿ. ಆಮೇಲೆ ಅವ್ರು ರಾಜ ಆಗಬೇಕು. ನಾವು ರಾಜ ಆಗಬೇಕಂತಂದ್ರೆ ಇದೆಲ್ಲ ಹಿಂದೆ ಸಾಮರ್ಥ್ಯ ಬೇಕೇ ಬೇಕು. ಅವನ ತಂದೆಗೆ ಎಲ್ಲರೂ ಸಾಮರ್ಥ್ಯ ಬೇಕು. ರಾಜ ಅಂದ್ರೆ ಶ್ರೀಮಂತಿಕೆ ಅಂತ ಬಂತು, 3 ಮೆಟ್ಲ ಏರು ಹೋಗಿ ಬರ್ತು, ತಾಕತ್ತಿರ್ಬೇಕು. ಯಾವಾಗ 100ನೇ ವರ್ಷ ಬಂದಿರ್ತದ ಅವಾಗ ಮರಿಮಗನ್ ನೋಡಿದಾಗ, ಅವಾಗ ಅವ್ನು ಛತ್ರಿ ಹಿಡಿಬೇಕು, ತಲೆಗೆ ಹೂ ಹಾಕ್ಬೇಕಂತ ಇಷ್ಟು ಅಂತ ಪ್ರಾರ್ಥನೆ ಕೇಳ್ಕೊಂಡ್ಬಿಡ್ತಾರ. ದೇವರನ್ನ ಎಕ್ಸ್ಟ್ರಾ ಮಾಡ್ತಾನ, ದಾಸ ಬರ್ತಾರ. ಬಹಳ ಯುಕ್ತಿಯಿಂದ ಪ್ರಾರ್ಥನೆ ಕೇಳ್ಕೊಬೇಕು. ಕಂಪೋಸಿಟ್ ಪ್ರಾರ್ಥನಾ. ಒಂದು ಪ್ರಾರ್ಥನಾದಾಗ ಎಲ್ಲರೂ ಬಂತ, ದೀರ್ಘಾಯುಷ್ಯ ಬಂತು, ಸಂಪತ್ತು ಬಂತು, ಆರೋಗ್ಯ ಬಂತು, ಎಲ್ಲ ಬಂತು. ಹಂಗೆ ಅದಕ್ಕೆ ಗಾಯತ್ರಿ ಮಂತ್ರ ಕಂಪೋಸಿಟ್ ಪ್ರಾರ್ಥನೆ. ಕಂಪೋಸಿಟ್ ಪ್ರಾರ್ಥನೆ ಅಥವಾ ಜ್ಞಾನದ, ಭಕ್ತಿಯದ, ವೈರಾಗ್ಯದ, ವಿವೇಕದ ಎಲ್ಲಾನು ಕೂಡ್ಕೊಂಡಂತಹ ಒಂದು ದಿವ್ಯವಾದ ಮಂತ್ರ ಗಾಯತ್ರಿ ಮಂತ್ರ. ತತ್ ಸವಿತುರ್ವರೆಣ್ಯಂ, ಇದು ಜ್ಞಾನ. ನೀನ ವರೆಣ್ಯಪ್ಪ, ಎಲ್ಲ ನಿನ್ನಿಂದ ಸೃಷ್ಟಿಯಾಗಿದೆ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ತೇಜೋರೂಪವಾದಂತಹ ಭಗವಂತನನ್ನು ಧ್ಯಾನಿಸ್ತೀನಿ. ನಾವು ಏನು ಮಾಡಬೇಕು? ಧ್ಯಾನಿಸಿದ ಮೇಲೆ ಧಿಯೋ ಯೋನ ಪ್ರಚೋದಯಾತ್. ಈ ಪ್ರಾರ್ಥನಾದಾಗೆಲ್ಲ ಬಂತು, ನನ್ನನ್ನು ಸನ್ಮಾರ್ಗದಲ್ಲಿ ಪ್ರಚೋದಿಸು. ಇಷ್ಟೇ ಕಳ್ಕೊಂಡ್ಬಿಟ್ಟ. ಸನ್ಮಾರ್ಗದಲ್ಲಿ ಒಂದು ಪ್ರಚೋದನೆ ಆತಪ್ಪ ಅಂತಂದ್ರೆ ಉಳಿದದ್ದೆಲ್ಲ ಸಂಪತ್ತು, ಸಾಧನ, ಶಾಂತಿ, ಸಮಾಧಾನ ಎಲ್ಲಾನು ಸಂತಾನ ಹಿಂದಿಂದ ಬಂದ ಭಗವಂತನ ಪರಿವಾರ. ಅದು
ಅದಕ್ಕೆ ಗಾಯತ್ರಿ ಮಂತ್ರ ಸುಂದರವಾದಂತಹ ಒಂದು ಪ್ರಾರ್ಥನೆ. ಅದನ್ನು ಸಂಧ್ಯಾವಂದನದೊಳಗೆ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ಅರಿತಿರ್ಬೇಕಾಗ್ತದೆ. ಅದಕ್ಕೆ ಆಚರಣೆ, ಪ್ರಾಣಾಯಾಮ, ಮಾರ್ಜನ ಇತ್ಯಾದಿ ಒಂದು ಫಾರ್ಮ್ಯಾಟ್ನಾಗ ಕೂತು ಒಂದು 5 ನಿಮಿಷ ಸಂಧ್ಯಾವಂದನೆಯನ್ನು ಮಾಡೋದ್ರಿಂದ ನಮಗೆ ಮುಂದಿನ ಸಾಧನಾ ಮಾಡಲಿಕ್ಕೆ ಪಾತ್ರತೆ ಬರ್ತದೆ. ದೈವಾನುಗ್ರಹ ಹಾಗೆ ಆಗ್ತದೆ. ಯಾಕಂತಂದ್ರೆ ಅದು ವಿಹಿತ ಕರ್ಮ. ಅದರಲ್ಲಿ ಯಾವ ಅಪೇಕ್ಷೆನೂ ಇರೋದಿಲ್ಲದ್ರೊಳಗೆ. ಬರೇ ಒಂದು ಮನಃಶಾಂತಿ, ಭಗವಂತನ ಒಂದು ಸನ್ನಿಧಿಯನ್ನು ಬೇಡುವಂತಹ ಒಂದು ದಿವ್ಯವಾದ ಪ್ರಾರ್ಥನೆ ಇರುವುದರಿಂದ ಈ ಒಂದು ಸುಲಭವಾದಂತಹ ಉಪಾಯಗಳನ್ನು ಋಷಿಮುನಿಗಳು ಹೇಳಿಕೊಟ್ರು. ಉಳಿದ ಸಂತರು ಹೇಳ್ತಾರೆ ನಾಮಸ್ಮರಣ ಮಾಡ್ರಿ, ನಾಮಸ್ಮರಣ ಮಾಡ್ರಿ ಅಂತ ಹೇಳ್ತಾರೆ. ಅದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಮೂಲಭೂತವಾದಂತಹ ಒಂದು ಪ್ರಾರ್ಥನೆ ಯಾವಂತಂದ್ರೆ ಸಂಧ್ಯಾವಂದನೆ. ಅದು ದಿವಸದ ಪ್ರಾರಂಭಕ್ಕನ ಮಾಡಬೇಕು. ಅದನ್ನು ಮಾಡಲಾರ್ದ ಚಹಾ ಬಾರು ಕುಡಿಬಾರ್ದು, ಯಾವ ಗುರುಗಳನ್ನು ಹೋಗಬಾರ್ದು, ಪ್ರತ್ಯೇಕದಲ್ಲಿ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ. ಸಂಧ್ಯಾವಂದನೆ ಮಾಡಬೇಕು. 3 ಹೊತ್ತು ಮಾಡಲಿಲ್ಲ ಬಿಟ್ಕೋರಿ, 1 ಹೊತ್ತು ಮಾಡಿದ್ರು ಅದರಿಂದ ಅಪಾರ ಪುಣ್ಯ ಸಂಚಯ ಹಾಗೆ ಆಗ್ತದೆ ಅಷ್ಟೇ. ಆದರೆ ನಿರಪೇಕ್ಷ ಅಲ್ಲ, ಯಾವ ಅಪೇಕ್ಷೆನೂ ಇರುವುದಿಲ್ಲ. ಬರೇ ಭಗವಂತನ ಅನುಗ್ರಹ, ದೈವಾನುಗ್ರಹ ಪ್ರಾಪ್ತ ಆಗ್ತದೆ. ಇಂತಹ ಒಂದು ವಿಚಾರದೊಂದಿಗೆ ಆಚಾರ್ಯರ ಒಂದು ಶಬ್ದ ಇತ್ತು, ದೈವಾನುಗ್ರಹ ಏಕಂ. ಭಗವಂತನ ಅನುಗ್ರಹದಿಂದ ಮನುಷ್ಯತ್ವ, ಮೋಕ್ಷತ್ವ ಮತ್ತು ಮಹಾಪುರುಷ ಸಂಶ್ರಯ, ಸಂತರ ಸಂಘ ಆಗಬೇಕಾದ್ರೂ ನಮ್ಗೆ ಪುಣ್ಯ ಬೇಕು. ಸಂತರ ಸಂಘ ಆಗಬೇಕಾದ್ರೂ ನಮ್ಗೆ ಪುಣ್ಯ ಬೇಕು. ಅವು ಸಂತರ ಹಾದಿ ನೋಡ್ತಿರ್ತಾರೆ. ಯೋಗ್ಯನಾದಂತಹ ಶಿಷ್ಯ ಯಾವ ಬರ್ತಾನೆ ಹಾದಿ ನೋಡ್ತಿರ್ತಾರೆ. ಅದೇ ರೀತಿ ಈ ಅಪೇಕ್ಷಾ ಯಾರಿಗಿರ್ತದೆ, ಸಂತ ಸಂಘದ ಅಪೇಕ್ಷಾ, ಅವ್ರಿಗೆ ಸಂತರ ಭೇಟಿ ಯೋಗ್ಯ ಕಾಲಕ್ಕೆ ಹಾಗೆ ಆಗ್ತದೆ. ಅದಕ್ಕೆ ನಮ್ಮ ನಿತ್ಯ ಕರ್ಮದಲ್ಲಿ ಒಂದು ಪ್ರಾರ್ಥನೆಗಳನ್ನು, ಪ್ರಾರ್ಥನಾ ಬಹಳ ಮಹತ್ವ. ಯಾವತ್ತು ಒಂದು ಒಳ್ಳೆಯ ಪ್ರಾರ್ಥನೆ, ಸಂಧ್ಯಾವಂದನೆಗಿಂತ ಉತ್ತಮವಾದ ಪ್ರಾರ್ಥನೆಯೇ ಇಲ್ಲ. ಅದಾದ್ಮೇಲೆ ನಾಮಸ್ಮರಣ ಮಾಡ್ತೀವಿ. ಹಿಂಗೆ ಆಚಾರ್ಯರು ದೇವಾನುಗ್ರಹ ಸಂಪಾದನೆಗಾಗಿ ನಾವು ಏನು ಮಾಡಬೇಕಂತ ಒಂದು ಪ್ರಶ್ನೆ ಕೇಳಿದಾಗ ಅವರ ಉತ್ತರ ಹೇಳ್ತಾರೆ, ಭಗವಂತನ ಪ್ರಾರ್ಥನೆ ಅದು ಬಹಳ ಮಹತ್ವದ ಅಂದುಕೊಂಡು ಹೇಳ್ತಾರೆ. ಈ ವಿಚಾರದೊಂದಿಗೆ ಇವತ್ತಿನ ಪ್ರವಚನವನ್ನು ಆಚಾರ್ಯರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ. ಇನ್ನೂ ಉಳಿದ ವಿಷಯಗಳನ್ನು ಮುಂಬರುವ 3 ದಿನಗಳಲ್ಲಿ ಚಿಂತನೆ. ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಗ ಆರತಿ ಮಂತ್ರ ಪುಷ್ಪಾಗ್ತದೆ.